ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ಪ್ಲಸ್ ಸೈಜ್ ಅಂದರೆ 42 ಚೆಸ್ಟ್ ಮೆಷರ್ಮೆಂಟ್ ಬಂದು 42 ಇದೆ, ಮತ್ತು ಅಪ್ಪರ್ ಚೆಸ್ಟ್ ಬಂದು 39 ಇದೆ, ವೇಸ್ಟ್ ಬಂದು 36 ಇದೆ. ಈ ಒಂದು ಮೆಷರ್ಮೆಂಟಲ್ಲಿ ನಾನು ಬ್ಲೌಸ್ನ ರೆಡಿ ಮಾಡ್ತಾ ಇದ್ದೀನಿ. ಅದು ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ಕೊಟ್ಟು ಬ್ಯಾಕ್ ಬಟನ್ನ ಕೊಡ್ತಿದ್ದೀನಿ. ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು. ವೈಶಾಲಿ ಅವರೇ ಸ್ವಲ್ಪ ಲೇಟ್ ಆಯಿತು ನೋಡಿ, ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ನೀವು ಸುಮಾರು ಸಲ ಕಮೆಂಟ್ ಮಾಡಿದ್ದೀರಾ, ಸೊ ಟೈಮ್ ಇದ್ದಿಲ್ಲ ಹಾಗಾಗಿ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಇವತ್ತು ನಾನು ಈ ಒಂದು ಮೆಷರ್ಮೆಂಟಲ್ಲಿ ನೋಡಿ, ಬ್ಲೌಸ್ ಲೆಂತ್ ಬಂದು ಬ್ಯಾಕಲ್ಲಿ 14 ಕಾಣಿಸ್ತಿದೆ ನಿಮಗೆ, 14.5 ಇದೆ. ಶೋಲ್ಡರ್ ಬಂದು 14.5 ಇದೆ. ಅಪ್ಪರ್ ಚೆಸ್ಟ್ 39, ಚೆಸ್ಟ್ ಬಂದು 42, ಲೋಯರ್ ಚೆಸ್ಟ್ ಬಂದು 16 ಇದೆ, ವೆಸ್ಟ್ ಬಂದು 36 ಇದೆ, ಅಪೆಕ್ಸ್ ಪಾಯಿಂಟ್ ಬಂದು 11 ಇದೆ. ಫ್ರಂಟ್ ಲೆಂತ್ ಬಂದು ಬ್ಲೌಸ್ 18 ಇದೆ, ಸ್ಲೀವ್ ಲೆಂತ್ ಬಂದು 9.5 ಇದೆ, ನೆಕ್ ರೌಂಡ್ ಬಂದರೆ ನೆಕ್ ವಿಡ್ತ್ ಬಂದು 14 ಇದೆ. ರೆಡಿ ಶೋಲ್ಡರ್ ಅವರಿಗೆ 2.5 ಬೇಕು. ಇಷ್ಟು ಬ್ಲೌಸ್ ಮೆಷರ್ಮೆಂಟು. ಈ ಮೆಷರ್ಮೆಂಟ್ ಪ್ರಕಾರ ಯಾವ ರೀತಿ ನಾವು ಡ್ರಾಪಿಂಗ್ ಮಾಡಬೇಕು, ಯಾವ ರೀತಿ ಕಟ್ ಮಾಡಬೇಕು ಅಂತ ಡೀಟೇಲ್ ಆಗಿ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ, ತುಂಬಾ ಯೂಸ್ಫುಲ್ ಆದ ವೀಡಿಯೋ. ಒಂದ್ಸಲ ನೀವು ಕೂಡ ಕಟಿಂಗ್ ಮಾಡಿ ನೋಡಿ, ಪರ್ಫೆಕ್ಟ್ ಆಗಿ ನಿಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಸೊ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ಹೊಸದಾಗಿ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋದು ನೋಟಿಫಿಕೇಶನ್ ಫಸ್ಟಿಗೆ ನಿಮಗೆ ಬರುತ್ತೆ. ನೀವು ಯಾವ ಥರ ಬ್ಲೌಸ್ ಬೇಕು ನೋಡಿಕೊಂಡು ನೀವು ಕಲಿಬೋದು. ನಾನು ಡಿಫ್ರೆಂಟ್ ಸೈಜಸಲ್ಲಿ ಬ್ಲೌಸಸ್ ಆಗ್ತಾ ಇರ್ತೀನಿ, ಡಿಫ್ರೆಂಟ್ ಡಿಸೈನ್ಸು, ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಬ್ಲೌಸಸ್ನ ಸ್ಟಿಚ್ ಮಾಡಿ ಆಗ್ತಾ ಇರ್ತೀನಿ. ಸೊ ನೀವು ಕಲಿಯೋ ಇಂಟ್ರೆಸ್ಟ್ ಇರೋರು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಫಸ್ಟಿಗೆ ಬ್ಲೌಸ್ ಲೆಂತ್ ಬೇಕಾಗಿರೋದು ನಮಗೆ 14.5 ಅಲ್ಲ. ಸೊ ನಾನು ಇಲ್ಲೊಂದು 2 ಇಂಚಸ್ ಅಷ್ಟು ಎಕ್ಸ್ಟ್ರಾನೇ ತೊಗೊಳ್ತೀನಿ. ಅಂದರೆ ನಾನು ಇಲ್ಲಿ ನೋಡಿ 17 ಇಂಚಸ್ಸು ತೊಗೊಳ್ತಾ ಇದ್ದೀನಿ ಬ್ಲೌಸ್ ಲೆಂತಲ್ಲಿ. ಯಾಕಂದರೆ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ, 2 ಇಂಚ್ 3 ಇಂಚಷ್ಟು ಎಕ್ಸ್ಟ್ರಾ ಇಟ್ಕೊಳ್ಳಿ. 17 ಇಂಚಸ್ಗೆ ಕಾಣಿಸ್ತಿದೆ ನಿಮಗೆ. ಓಕೆ, 17 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಯಾಕಂದರೆ ನಾನು ಶೋಲ್ಡರ್ ಸ್ಲೋಪ್ ಎಲ್ಲ ತೊಗೊಳ್ಳೋದ್ರಿಂದ ನಮಗೆ ಲೆಂತಲ್ಲಿ ಶಾರ್ಟೇಜ್ ಆಗುತ್ತೆ. ಲಾಸ್ಟ್ ವೀಡಿಯೋದಲ್ಲಿ ಹಾಗೆ ನಾನು ಶೋಲ್ಡರ್ ಸ್ಲೋಪ್ನ ತೊಗೊಂಡು ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡೋದು ಮರ್ತುಬಿಟ್ಟಿದೆ. ಸೊ ಹಾಗಾಗಿ ನೋಡಿ, ಫಸ್ಟಿಗೆ ಇಲ್ಲೊಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ ನಾನು. ಕ್ಲಿಯರ್ ಆಯ್ತಲ್ಲ? ಈ ರೀತಿ ಡ್ರಾ ಮಾಡ್ಕೊಂಡಿದ್ದು ಆದಮೇಲೆ ಇಷ್ಟಾದಮೇಲೆ ಈಗ ನಾನಿಲ್ಲಿ ಉಪ್ಪಟ್ಟಿ ಐಪಟ್ಟಿಗೆ 1/2 ಇಂಚ್ ಮಾರ್ಜಿನ್ ಬಿಡ್ತೀನಿ. ಯಾಕಂದರೆ ನಾನಿಲ್ಲಿ ಬ್ಯಾಕ್ ಬಟನ್ ಕೊಡ್ತಿದ್ದೀನಿ. ಸೊ ಹಾಗಾಗಿ ಉಪ್ಪಟ್ಟಿ ಐಪಟ್ಟಿ ನಾನು ಬ್ಯಾಕಲ್ಲೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಫ್ರಂಟು ಕೊಡ್ತಿದ್ದೀನಿ ಅಂದರೆ ಉಪ್ಪಟ್ಟಿ ಐಪಟ್ಟಿಗೆ ನೀವು ಫ್ರಂಟಲ್ಲಿ ಮಾರ್ಕ್ನ ಮಾಡ್ಕೊಳ್ಳಿ. ನಾನಿಲ್ಲಿ ಬ್ಯಾಕಲ್ಲಿ ಕೊಡ್ತಾ ಇರೋದ್ರಿಂದ ಬ್ಯಾಕಲ್ಲಿ ನಾನು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ 1/2 ಇಂಚ್ಗೆ ನೀಟಾಗಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹತ್ರ ಟೇಬಲ್ ಇಲ್ಲ, ಹಾಗಾಗಿ ನಾನು ಮಿಷಿನ್ ಇದ್ರ ಮೇಲೇ ಕಟ್ ಮಾಡ್ಕೊಂಡು ತೋರಿಸ್ತಾ ಇರೋದು. ನೋಡಿ, 1/2 ಇಂಚ್ ಮಾರ್ಜಿನ ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ. ಇಷ್ಟಾದಮೇಲೆ ನಾನೀಗ ಶೋಲ್ಡರ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ, ಇವರ ಒಂದು ಶೋಲ್ಡರ್ ಬಂದು 14.5 ಇದೆ. ಅದಕ್ಕೆ ನಾನು 1 ಇಂಚಿನ ಹ್ಯಾಡಿಂಗ್ ಮಾಡ್ಕೊಳ್ತೀನಿ. ಲೂಸಿಂಗು ಸ್ಟಿಚಿಂಗ್ ಮಾರ್ಜಿನ್ ಎಲ್ಲ ಬೇಕಾಗುತ್ತಲ್ಲ, ಹಾಗಾಗಿ ಇಲ್ಲಿ ಪ್ರೊಫೆಷನಲ್ ಮೆಥಡಲ್ಲಿ ನಾನು ಹೇಳ್ಕೊಡ್ತಾ ಇರೋದು. ಸೊ ಪ್ರೊಫೆಷನಲ್ ಮೆಥಡಲ್ಲಿ ವಿತ್ ಎಲ್ಲ ಕ್ಯಾಲ್ಕುಲೇಷನ್ ಪ್ರಕಾರ ಬೇಕು ಅನ್ನೋರು ಈ ವಿಡಿಯೋನ ಫಾಲೋ ಮಾಡಿ. ನೋಡಿ, 14.5ಗೆ 1 ಇಂಚ್ ಸೇರಿಸ್ಕೊಳ್ತೀನಿ ನಾನು. 15.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ, 15.5ನ ಡಿವೈಡೆಡ್ ಬೈ 2 ಮಾಡ್ಕೊಳ್ಳಿ. ನೀವು ಎಷ್ಟು ಬರುತ್ತೆ ನೋಡಿ. ನೋಡಿ, ಕರೆಕ್ಟಾಗಿ ನನಗೆ 7.25 ಬರುತ್ತೆ. 14.5ನ 15.5 ನೋಡಿ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. 7.25 ಬರುತ್ತೆ. 7.25 ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. 7.25 ಅಂದರೆ 7.75ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈ ಒಂದು ಫ್ರಂಟು ಡೀಪು ಬ್ಯಾಕು ಡೀಪು ಬ್ಲೌಸ್ನ ನಾನು ಸ್ಟಿಚ್ ಮಾಡ್ತಾ ಇದ್ದು ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ಕೊಟ್ಟು ಇದಕ್ಕೆ ನಾನು ಶೋಲ್ಡರ್ ಸ್ಲೋಪ್ನ ತೊಗೊಳ್ತಾ ಇದ್ದೀನಿ. ಶೋಲ್ಡರ್ ಸ್ಲೋಪ್ನ ಯಾವ ರೀತಿ ಮೆಜರ್ಮೆಂಟ್ ಮಾಡ್ಕೋಬೇಕು ಅಂತ ತಿಳಿಸ್ಕೊಡ್ತೀನಿ ನಾನು. ನೋಡಿ, ನಾವು ಇಲ್ಲಿ ತೊಗೊಂಡ್ರೆ ಶೋಲ್ಡರ್ ಎಷ್ಟು ಅಂತ ನೋಡ್ಕೋಬೇಕು. 7.75ನ ತೊಗೊಂಡಿದ್ದೀನಿ ನಾನು. 7.25 ತೊಗೊಂಡಿದ್ದೀನಿ ನೋಡಿ, 7.75. ಇದನ್ನು ನಾನು ಡಿವೈಡೆಡ್ ಬೈ 8 ಮಾಡ್ತೀನಿ. ಇದು ಡೀಪ್ ನೆಕ್ ಆಗಿರೋದ್ರಿಂದ ಡಿವೈಡೆಡ್ ಬೈ 8 ಮಾಡ್ಕೋಬೇಕು. ಇಲ್ಲ ನೀವು ಪ್ಯಾಕ್ ನೆಕ್ ಆಗ್ತಾ ಇದ್ದೀರಾ, ಬ್ಯಾಕಲ್ಲಿ ಕ್ಲೋಸ್ ನೆಕ್ ಆಗ್ತಾ ಇದ್ದೀರಾ ಅಂದರೆ ನೀವು ಡಿವೈಡೆಡ್ ಬೈ 5 ಮಾಡ್ಕೋಬೇಕು. ನೋಡಿ, ಡಿವೈಡೆಡ್ ಬೈ 8 ಮಾಡ್ಕೊಳ್ತಾ ಇದ್ದೀನಿ ನಾನು. ಏನು ಶೋಲ್ಡರ್ ತೊಗೊಂಡಿದ್ದೀವೋ ಅದನ್ನು ಡಿವೈಡೆಡ್ ಬೈ 8 ಮಾಡ್ಕೋಬೇಕು. ಬರೋ ಆನ್ಸರ್ ಎಷ್ಟು 96 ಬರುತ್ತೆ. ಅಂದರೆ ನಮಗೆ 1 ಇಂಚ್ ಬರುತ್ತೆ. 1 ಇಂಚ್ ನಾನು ಶೋಲ್ಡರ್ ಸ್ಲೋಪ್ನ ತೊಗೊಳ್ತಾ ಇದ್ದೀನಿ. ಓಕೆನಾ? ಸೇಮ್ ಇಲ್ಲೂ ಕೂಡ 7.75ಗೆ ಒಂದು ಮಾರ್ಕ್ನ ಮಾಡಿಕೊಂಡು ನೋಡಿ, ಶೋಲ್ಡರ್ ಸ್ಲೋಪ್ ಬಂದು 1 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡೆ ನಾನಿಲ್ಲಿ. ಇಷ್ಟಾದಮೇಲೆ ಈಗ ನಮಗೆ ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇವರ ನೆಕ್ ರೌಂಡ್ ಬಂದು 14 ಆಗಿದೆ. ನೋಡಿ, 14 ಡಿವೈಡೆಡ್ ಬೈ 5 ಮಾಡ್ಕೊಳ್ತೀನಿ. ಬರೋ ಆನ್ಸರು 2.8 ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಅಂದರೆ 2.8 ಅಂದರೆ ನಮಗೆ 2.25 ಇಂಚ್ ಬರುತ್ತೆ. 2.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿಂದ ಇಲ್ಲಿಗೆ ಒಂದು ಶೋಲ್ಡರ್ ಸ್ಲೋಪ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ ಇಷ್ಟು ಡ್ರಾ ಮಾಡ್ಕೊಂಡಿದ್ದೆ ಆದಮೇಲೆ ಈಗ ನಾವು ಆರ್ಮೋಲ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ನಮ್ಮ ಆರ್ಮೋಲ್ ಲೈನ್ ಡ್ರಾ ಮಾಡ್ಕೊಳ್ಳೋಕ್ಕೆ ಚೆಸ್ಟ್ ಬೇಕು ನಮಗೆ. ಚೆಸ್ಟ್ ಎಷ್ಟು 42 ಇದೆ ನೋಡಿ. 42 ಡಿವೈಡೆಡ್ ಬೈ 6 ಮಾಡ್ಕೊಳ್ಳೋಣ. 7 ಇಂಚ್ ಬಂತು ನನಗೆ. ಇದರಲ್ಲಿ ನಾನು 1/2 ಇಂಚ್ ಮೈನಸ್ ಮಾಡ್ತೀನಿ. ಇನ್ನೊಂದ್ಸಲ ಹೇಳ್ತೀನಿ ನೋಡಿ, ಚೆಸ್ಟ್ ಡಿವೈಡೆಡ್ ಬೈ 6 -5 -0.5. ಓಕೆನಾ? ನೋಡಿ, ಚೆಸ್ಟು 42 ಇಂಚಸ್ಸು ಡಿವೈಡೆಡ್ ಬೈ 6 ಮಾಡ್ಕೊಳ್ತೀನಿ.
ಅದರಲ್ಲಿ -0.5 ಮಾಡಿಕೊಂಡ್ರೆ ನಮಗೆ ಆನ್ಸರು 6.5 ಬರುತ್ತೆ. 6.5ಗೆ ನಾನು ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. 6.5ಗೆ ಒಂದು ಮಾರ್ಕ್ನ ಈ ರೀತಿ ಮಾಡ್ಕೊಳ್ತೀನಿ. ಇಲ್ಲಿಂದ ಎಷ್ಟಿದೆ ನೋಡ್ಕೊಳ್ಳಿ, 7.5 ಇದೆ. ಸೇಮ್ 7.5ನ ಇಲ್ಲೂ ಮಾರ್ಕ್ ಮಾಡ್ಕೊಳ್ತೀನಿ. ನಮ್ಮ ಈ ಒಂದು ಆರ್ಮೋಲ್ ಡೌನಿಂಗ್ ಬಂದು 6.5 ಇಂಚ್ ಬಂತು. 6.5 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಂಡು ನಾನಿಲ್ಲಿ ಈ ರೀತಿ ಒಂದು ಲೈನ್ನ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಸೇಮ್ ಇದೇನಿದೆಯೋ ಎಷ್ಟಿದೆ 7.75 ಇದೆಯಲ್ಲ, ಅದನ್ನು ಇಲ್ಲಿ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ನೋಡಿ ಇದು ಆರ್ಮೋಲ್ ಡೌನಿಂಗು. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಇದು ಚೆಸ್ಟ್ ಲೈನು, ಇದು ಆರ್ಮೋಲ್ ಲೈನು. ಈಗ ನಾವು ಇಲ್ಲಿಂದ ಶೋಲ್ಡರ್ ಮೈನಸ್ನ ಮಾಡ್ಕೋಬೇಕು. ನಮಗೆ ಡೀಪ್ ನೆಕ್ ಆಗಿರೋದ್ರಿಂದ ನಾನಿಲ್ಲಿ ಶೋಲ್ಡರ್ನ ಮೈನಸ್ ಮಾಡ್ತಾ ಇದ್ದೀನಿ. ನೋಡಿ ಶೋಲ್ಡರ್ ಮೈನಸ್ ಆಗೋದು ನಮ್ಮ ಒಂದು ಬ್ಯಾಕ್ ಡೀಪ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಬ್ಯಾಕ್ ಡೀಪ್ ಎಷ್ಟು ಬೇಕು ಅಂತ ನೀವು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ 10.5ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕಲ್ಲಿ ನನಗೆ ಡೀಪು 10.5 ಬೇಕು. 10.5ಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 10.5ಗೆ ಮಾರ್ಕ್ ಮಾಡ್ಕೊಳ್ಳೋದಾದರೆ ನಮ್ಮ ಒಂದು ಶೋಲ್ಡರ್ ಅನ್ನೋದು ಮೈನಸ್ ಆಗುತ್ತೆ 1.5. 1.5 ಇಂಚನ್ನ ನಾನು ಮೈನಸ್ ಮಾಡ್ತೀನಿ ಶೋಲ್ಡರಲ್ಲಿ. ಓಕೆನಾ? ನಮ್ಮ ಒಂದು ಶೋಲ್ಡರ್ ರೆಡಿ ಶೋಲ್ಡರ್ ಎಷ್ಟು ಬೇಕು ಮತ್ತು ಡೀಪ್ ಮೇಲೆ ನಮಗೆ ಶೋಲ್ಡರ್ ಮೈನಸ್ ಅನ್ನೋದು ಆಗುತ್ತೆ. 1.5 ಇಂಚ್ ನಾನು ಇಲ್ಲಿ ಶೋಲ್ಡರ್ ಮೈನಸ್ ಮಾಡ್ತಾ ಇದ್ದೀನಿ. ನೋಡಿ ಈ ಕ್ರಾಸ್ ಏನಿದೆಯೋ ಈ ಕ್ರಾಸ್ ಥರನೇ ನೀವು ತಗೊಳ್ಳಿ. 1.5 ಇಂಚ್ 1.5 ಇಂಚನ್ನ ಮೈನಸ್ ಮಾಡಿದ್ಮೇಲೆ ನನಗೆ ಬಂದಿರೋ ಶೋಲ್ಡರ್ ಬಂದು ನೋಡಿ 6 ಕಾಲು ಬಂದಿದೆ. ಸೇಮ್ 6 ಕಾಲು ನಾನು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. 6.25 ನಾನು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ನೋಡಿ ಈಗ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ ಹಾಕೊಳ್ತೀನಿ. ನೋಡಿ ನಿಮಗೆ ಡಿಫ್ರೆನ್ಸಿಯೇಷನ್ ಗೊತ್ತಾಗುತ್ತಲ್ಲ. ಈ ಕಡೆ ನಾನು ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ನೀವೇನಾದರೂ ಬ್ಯಾಕ್ ನೆಕ್ ಕೊಡ್ತಿದ್ದೀರಾ, ಬೋಟ್ ನೆಕ್ ಕೊಡ್ತಿದ್ದೀರಾ ಅಂದರೆ ಈ ಲೈನ್ನ ಫಾಲೋ ಮಾಡಿ. ನೀವು ಡೀಪ್ ನೆಕ್ ಕೊಡ್ತಿದ್ದೀರಾ ಅಂದರೆ ಈ ಲೈನ್ನ ಫಾಲೋ ಮಾಡಬೇಕಾಗುತ್ತೆ. ನೋಡಿ ಈಗ ನಾನು ಇದನ್ನು ಸೇರಿಸಿ ಒಂದು ಲೈನ್ನ ಹಾಕ್ಕೊಳ್ತೀನಿ. ಇಷ್ಟು ಮಾರ್ಕ್ ಮಾಡ್ಕೊಂಡೆ. ಈಗ ಲೆಂತ್ನ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ನೋಡಿ ಇಲ್ಲಿಂದ ನಾವೇನು ಶೋಲ್ಡರ್ ಮೈನಸ್ ಮಾಡಿದ್ದೀವೋ ಅಲ್ಲಿಂದ ನೆಕ್ ವಿಡ್ತ್ಗೆ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ಟೇಪು ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ನಾವು ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ. ಬ್ಲೌಸ್ ಲೆಂತ್ ಬಂದು ನಮಗೆ 14.5 ಬೇಕು. ಅದಕ್ಕೆ ನಾನು 1 ಇಂಚ್ ಆ್ಯಡ್ ಮಾಡಿಕೊಂಡು 15.5ನ ಆ್ಯಡ್ ಮಾಡ್ಕೊಳ್ತೀನಿ. ನೋಡಿ 15.5 ನಮಗೆ ಇಲ್ಲಿಗೆ ಬರುತ್ತೆ. ಓಕೆನಾ? 15.5 ಇಲ್ಲಿ ಮಾರ್ಕ್ ಮಾಡಿ ಸ್ಟ್ರೈಟ್ ಲೈನಿಂದ ಲೆಕ್ಕ ಹಾಕೊಂಡ್ರೆ ನಮಗೆ ನೋಡಿ 16 ಇಂಚಸ್ ಬರುತ್ತೆ. 16 ಇಂಚಸ್ಸು ಇಲ್ಲೂ ಕೂಡ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತೀವಿ. ನೋಡಿ ಬ್ಲೌಸ್ ಲೆಂತ್ ಅನ್ನೋದು ನಮಗಿಲ್ಲೇ ಇಷ್ಟು ಬ್ಲೌಸ್ ಲೆಂತ್ ಮಾರ್ಕಿಂಗ್ ಅನ್ನೋದು ಆಯಿತು. ಈಗ ನೋಡಿ ನಾನಿಲ್ಲಿ ರೆಡಿ ಶೋಲ್ಡರ್ ಎಷ್ಟು ಬೇಕು ಅನ್ನೋದು ಮಾರ್ಕ್ ಮಾಡ್ಕೊಳ್ತೀನಿ. ಇವರ ಒಂದು ರೆಡಿ ಶೋಲ್ಡರ್ ಬಂದು 2.5 ಇಂಚು. ನಾನಿಲ್ಲಿ 3/4 ಇಂಚನ್ನ ಮಾರ್ಕ್ ಮಾಡ್ಕೊಡ್ತೀನಿ. ಅಂದರೆ 3/4 ಇಂಚು ಎಕ್ಸ್ಟ್ರಾ ತೊಗೊಳ್ತೀನಿ. ಇಲ್ಲಿಂದ ನೋಡಿ 3/4 ಇಂಚ್ ಎಲ್ಲಿ ಬರುತ್ತೆ ಅಲ್ಲಿ ಒಂದು ಮಾರ್ಕ್ನ ಹಾಕೊಳ್ಳೋಣ. ನೋಡಿ 3/4 ಇಂಚು ಇಲ್ಲಿ ಬರುತ್ತೆ. 3/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಮೂರು ಕಾಲು ಇಂಚ್ ಇಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ 1/2 ಇಂಚ್ ನಿಮಗೆ ಸ್ಟಿಚಿಂಗ್ ಬೇಕಲ್ಲ. ನಾನಿಲ್ಲೆಲ್ಲ ವಿತ್ ಸ್ಟಿಚಿಂಗ್ ಮಾರ್ಜಿನ್ನು ಸೇರಿಸಿನೇ ನಾನು ಮಾರ್ಕ್ ಮಾಡ್ಕೊಳ್ತಾ ಇರೋದು. ಇದು ಸ್ಟಿಚಿಂಗ್ ಮಾರ್ಜಿನ್ 1/2 ಇಂಚು. ನಮಗಿಲ್ಲಿ 3/4 ಇಂಚ್ ಬೇಕು. 3/4 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈಗ ನಮಗೆ ನೆಕ್ ವಿಡ್ತ್ ಅನ್ನೋದು ನೋಡಿ 3 ಇಂಚಸ್ ಬರ್ತಿದೆ. 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಈಗ ನೆಕ್ ಡೀಪ್ ಬಂದು ನೋಡಿ ನಾನಿಲ್ಲಿ ರೆಡಿ 10 ಬಂದರೆ ಸಾಕು. ನಾನಿಲ್ಲಿ 10.5ನ ಇಟ್ಕೊಳ್ತಾ ಇದ್ದೀನಿ. ಇಲ್ಲ 11 ಇಟ್ಕೊಂಡ್ರು ಆಗುತ್ತೆ. ಬೆಲ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಸೇಮ್ 3 ಇಂಚಸ್ಸು ಇಲ್ಲೂ ಕೂಡ ಮಾರ್ಕ್ ಮಾಡ್ಕೊಳ್ತೀನಿ. ನಾನು ಇನ್ನೇನು ಎಕ್ಸ್ಟ್ರಾ ತೊಗೊಳ್ತಾ ಇಲ್ಲ. ನಿಮಗೆ ಇನ್ನೂ ಬ್ರಾಡ್ ಬೇಕು ಅಂದರೆ ಬ್ರಾಡಾಗಿ ತೊಗೊಳ್ಳಿ. ನಾನಿಲ್ಲಿ 3 ಇಂಚಸ್ಸು ಬ್ಯಾಕಲ್ಲಿ ಏನು ತೊಗೊಂಡಿದ್ದೀನೋ ಮೇಲೆ ನೆಕ್ ವಿಡ್ತಲ್ಲಿ ಏನು ತೊಗೊಂಡಿದ್ದೀನೋ ಇಲ್ಲೂ ಕೂಡ ಅಷ್ಟೇ ತೊಗೊಳ್ತೀನಿ. ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ನ ಡ್ರಾ ಮಾಡೋಣ. ಓಕೆನಾ? ಇಲ್ಲಿಂದ ಇಲ್ಲಿಗೆ ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿದ್ದಾದಮೇಲೆ ಈಗ ನಾನು ಇಲ್ಲಿಂದ ನೋಡಿ 1/2 ಇಂಚು ಒಳಗಡೆಗೆ ಮಾರ್ಕ್ ಮಾಡ್ಕೊಳ್ತೀನಿ. ಈ ರೀತಿ ಇಲ್ಲಿ ನಾನು 1/2 ಇಂಚು ಮೈನಸ್ ಮಾಡ್ತೀನಿ. ಈ ಶೋಲ್ಡರ್ ಲೈನ್ ಏನಿದೆಯೋ ಶೋಲ್ಡರ್ ಲೈನಿಂದ ಹಿಡಿದು 1/2 ಇಂಚು ಮೈನಸ್ ಮಾಡ್ಕೊಳ್ತೀನಿ. ಇಲ್ಲಿಂದ ಇದು ಎಲ್ಲ ಸೈಜ್ಗೂ ಕಂಪಲ್ಸರಿ 1/2 ಇಂಚು ಈ ರೀತಿ ಮೈನಸ್ನ ಮಾಡ್ತೀನಿ. ಈ ರೀತಿ ಮೈನಸ್ ಮಾಡಿದ್ಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ಈಗ ನೋಡಿ ನಮಗೆ ಡಿಫ್ರೆನ್ಸೇಷನ್ ಬರುತ್ತೆ. 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನು. ಓಕೆನಾ? ಈಗ ಕರೆಕ್ಟಾಗಿ ನಮಗೆ 3.25 ಬಂದಿದೆ. ಇಷ್ಟು ಮೈನಸ್ ಮಾಡ್ಕೋಬೇಕು. ಇದು ನಮಗೆ ಎಕ್ಸಸ್ ಆಗುತ್ತೆ. ಈಗ ಆರ್ಮೋಲ್ ಲೈನ್ನ
ರೆಡಿ ಮಾಡ್ಕೊಳ್ಳೋಣ. ನೋಡಿ ಆರ್ಮೋಲ್ ಲೈನ್ಗೆ ರೆಡಿ ಮಾಡ್ಕೊಳ್ಳೋಕ್ಕೆ ಇಲ್ಲಿಂದ ನೀಟಾಗಿ ನೋಡಿ ಇಲ್ಲಿಂದ ನಮಗೆ 6.5 ಬೇಕಲ್ವಾ. ನೋಡಿ ನಮಗೆ ಎಷ್ಟು ಬರ್ತಿದೆ ಇಲ್ಲಿ 6.5 ಬೇಕು. 6.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನನಗೆ ಇಲ್ಲಿ 6.75 ಬರ್ತಿದೆ. 6.5ಗೆ ಮಿಡ್ಲಿಗೆ ಈ ರೀತಿ ಟೇಪ್ನ ಫೋಲ್ಡ್ ಮಾಡ್ಕೊಳ್ತೀನಿ. ಇಲ್ಲಿಂದ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಸೊ ಇಲ್ಲಿಂದ ನಾನು 1/4 ಇಂಚು ಶೇಪ್ ಕೊಡೋದಕ್ಕೆ ಮಾರ್ಕ್ ಮಾಡ್ಕೊಳ್ತೀನಿ. 1/4 ಇಂಚು. ಈಗ ನಮಗೆ ಚೆಸ್ಟ್ ಎಷ್ಟಿದೆ ಚೆಕ್ ಮಾಡ್ಕೊಳ್ಳಿ. ಚೆಸ್ಟ್ನ 42 ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ಎಷ್ಟು ಬಂತು 10.5 ಬಂದಿದೆ. ಇದರಲ್ಲಿ ನಾನು -0.5 ಮಾಡ್ತೀನಿ, ಅಂದರೆ ನಮಗೆ 10 ಬರುತ್ತೆ. -0.5 ಯಾಕೆ ಮಾಡ್ತೀವಿ ಅಂದರೆ ಇದು ಡೀಪ್ ನೆಕ್ ಆಗಿರೋದ್ರಿಂದ ನಾನು ಇಲ್ಲಿ 1/2 ಇಂಚು ಮೈನಸ್ ಮಾಡ್ತೀನಿ ಚೆಸ್ಟ್ ಮೆಷರ್ಮೆಂಟಲ್ಲಿ. ಕ್ಲಿಯರ್ ಆಯ್ತಲ್ಲ. ಚೆಸ್ಟ್ ಮೆಷರ್ಮೆಂಟಲ್ಲಿ ನಾನು 1/2 ಇಂಚು ಮೈನಸ್ ಮಾಡ್ತೀನಿ. ನಮಗೆ ರೆಡಿ ಅನ್ನೋದು 10 ಇಂಚ್ ಬರುತ್ತೆ. 10 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೋಸ್ಕರ ಈ ರೀತಿ ಮಾರ್ಕ್ ಮಾಡ್ಕೊಂಡು ಈಗ ನೋಡಿ ಈ ಒಂದು ಲೈನ್ನ ನಾವು ಫ್ರೆಂಚ್ ಆರ್ಮೋಲ್ ಸ್ಕೇಲ್ನ ಯೂಸ್ ಮಾಡಿ ಶೇಪ್ ಕೊಡಬೇಕಾಗುತ್ತೆ. ನೋಡಿ ಈ ರೀತಿ ನೀಟಾಗಿ ನಿಮಗೆ ಈ ಪಾಯಿಂಟಿಗೆ ಮ್ಯಾಚ್ ಆಗದೆ ಹೋಗ್ಬೋದು. ಸೊ ಇವೆರಡು ಮ್ಯಾಚ್ ಮಾಡಿ ನೋಡಿ. ಇಷ್ಟು ನಮ್ಮ ಆರ್ಮೋಲ್ ಶೇಪ್ ಆಗಿರುತ್ತೆ. ಈಗ ನೋಡಿ ವೇಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇವರ ಒಂದು ವೇಸ್ಟ್ ಬಂದು 36 ಇದೆ. 36 ಡಿವೈಡೆಡ್ ಬೈ 4 ಮಾಡೋಣ. ನಮಗೆ 9 ಇಂಚ್ ಬರುತ್ತೆ. ಇದಕ್ಕೆ ಯಾವುದೇ ರೀತಿ ನಾವು ಲೂಸಿಂಗ್ ಆ್ಯಡ್ ಮಾಡೋ ಅವಶ್ಯಕತೆ ಇರಲ್ಲ. 9 ಇಂಚು ಹಾಗೆಯೇ ಮಾರ್ಕ್ ಮಾಡ್ಕೊಳ್ಳೋಣ. ನಿಮ್ಗೆ ಇಲ್ಲಿ ಡಾಟ್ ಬೇಕಾ ಡಾಟ್ ಬೇಡವಾ ಅನ್ನೋದು ಆಪ್ಷನಲ್ಲು. ನಿಮ್ಗೆ ಬೇಕಾದ್ರೆ ನೀವು ಸ್ಟಿಚ್ ಮಾಡ್ಬೋದು, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು. ನಾನು ಇಲ್ಲಿ ಡಾಟ್ನ ಆ್ಯಡ್ ಮಾಡ್ತಿದ್ದೀನಿ. ಓಕೆನಾ. 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ. ಓಕೆನಾ. ಈಗ ಈ ಪಾಯಿಂಟ್ಸ್ನೆಲ್ಲ ನಾವು ಸೇರಿಸ್ಕೊಳ್ಳೋಣ. ನೋಡಿ ನೋಡಿ ಈ ರೀತಿ ನಾನು ಮಾರ್ಕ್ನ ಮಾಡಿಕೊಂಡೆ. ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಈ ಕಡೆ 1/2 ಇಂಚು ಆ ಕಡೆ 1/2 ಇಂಚು ಕಂಪಲ್ಸರಿ ಇರಬೇಕಾಗುತ್ತೆ. ಡಾಟ್ ಲೆಂತ್ ಬಂದು ನಾನಿಲ್ಲಿ 4 ಇಂಚ್ ತೊಗೊಳ್ತಾ ಇದ್ದೀನಿ. 4 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿಂದ ಎಷ್ಟು ವಿಡ್ತ್ ಇದೆ ಚೆಕ್ ಮಾಡ್ಕೊಳ್ಳಿ. 5 ಇಂಚು ಸೇಮ್ ವಿಡ್ತ್ನ ಇಲ್ಲೂ ಕೂಡ ಮೇಂಟೈನ್ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳಿ. ಹಾಫ್ ಇಂಚ್ ಕಂಪಲ್ಸರಿ ಬಿಡ್ತಿರಬೇಕು. ಯಾಕಂದರೆ ನಾವಿಲ್ಲಿ ನೋಡಿ ಈ ರೀತಿ. ಈಗ ನೆಕ್ ಶೇಪು ನೀವು ಯಾವ ನೆಕ್ ಶೇಪ್ಸ್ ಕೊಡ್ತೀರೋ ನಿಮ್ಮ ಒಂದು ಚಾಯ್ಸು. ನೋಡಿ ನೆಕ್ ಶೇಪ್ ನಾನಿಲ್ಲಿ ಈ ಥರ ರೌಂಡೇ ಕೊಡ್ತಿದ್ದೀನಿ. ನಿಮ್ಗೆ ಯಾವ ನೆಕ್ ಶೇಪ್ ಬೇಕು ನೀವು ಆ ನೆಕ್ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ಇದನ್ನು ನಾನಿಲ್ಲಿ ಕಂಟಿನ್ಯೂ ಮಾಡ್ತಿದ್ದೀನಿ. ಇಷ್ಟು ನಮ್ಮ ಒಂದು ಬ್ಯಾಕ್ ಪಾರ್ಟು. ಸೊ ಇದರಲ್ಲಿ ನಿಮ್ಗೆ ಏನು ಡೌಟ್ ಇಲ್ಲ ಅಂದ್ಕೊಂಡಿದ್ದೀನಿ. ನೀವೇನಾದರೂ ಪ್ಯಾಕ್ ನೆಕ್ಕು ಇಲ್ಲ ಬ್ಯಾಕಲ್ಲಿ ಪ್ಯಾಕ್ ನೆಕ್ ಕೊಡ್ತಿದ್ದೀರಾ, ಇಲ್ಲ ಆಶು ನೆಕ್ ಕೊಡ್ತಾ ಇದ್ದೀರಾ, ಇಲ್ಲ ಜವೆಲ್ ನೆಕ್ ಕೊಡ್ತಾ ಇದ್ದೀರಾ ಅಂದರೆ ಈ ಲೈನ್ನ ಫಾಲೋ ಮಾಡ್ಕೊಳ್ಳಿ. ಇಲ್ಲಿ ನೀವು ಆರ್ಮೋಲ್ ಶೇಪ್ನ ಕೊಟ್ಕೋಬೇಕಾಗುತ್ತೆ. ನಾನು ಇಲ್ಲಿ ಡೀಪ್ ನೆಕ್ ಆಗಿರೋದ್ರಿಂದ ಬ್ಯಾಕು ಫ್ರಂಟ್ ಎರಡೂ ಈ ರೀತಿ ಇಲ್ಲಿಗೆ ಶೋಲ್ಡರ್ ಮೈನಸ್ ಮಾಡಿಬಿಟ್ಟು ಇಲ್ಲಿ ಆರ್ಮೋಲ್ ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಶೋಲ್ಡರ್ ಮೈನಸ್ ಮಾಡಿ ಸುಮಾರಷ್ಟು ಜನಕ್ಕೆ ಡೌಟ್ ಏನು ಗೊತ್ತಾ, ಶೋಲ್ಡರ್ ಮೈನಸ್ ಮಾಡಿದ್ರೆ ನಮಗೆ ಶೋಲ್ಡರ್ ಅಟ್ಯಾಚ್ ಮಾಡಬೇಕಾದ್ರೆ ಹೆಚ್ಚು ಕಡಿಮೆ ಆಗಲ್ವಾ ಅಂತ ಸುಮಾರಷ್ಟು ಜನ ಕಮೆಂಟ್ ಮಾಡ್ತೀರಾ. ನಾವು ಶೋಲ್ಡರ್ ಅಷ್ಟೇ ಮೈನಸ್ ಮಾಡ್ತೀವಿ. ಶೋಲ್ಡರ್ ಮೈನಸ್ ಮಾಡಿದ್ದಾದಮೇಲೆ ಫ್ರಂಟು ಬ್ಯಾಕು ಎರಡೂ ಕಡೆ ನಾವು ಶೋಲ್ಡರ್ನ ಈಕ್ವಲ್ ಮಾಡ್ತೀವಿ. ಆಗ ನಮಗೆ ಶೋಲ್ಡರಲ್ಲಿ ಏನು ಹೆಚ್ಚು ಕಮ್ಮಿ ಬರಲ್ಲ. ನಾವು ನೆಕ್ ಬಿಡ್ತಲ್ಲಿ ನಮಗೆ ಚೇಂಜಸ್ ಅನ್ನೋದು ಆಗುತ್ತೆ. ಸೊ ಇದು ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಮಾಡ್ತೀನಿ. ಇಷ್ಟು ಬ್ಯಾಕ್ ಪಾರ್ಟು. ಈಗ ಇದನ್ನು ನಾನು ಕಟ್ ಮಾಡ್ಕೊಳ್ತೀನಿ. ನೀವು ಒಂದೇ ಸೈಜು ಬ್ಲೌಸ್ನ ಕಟ್ ಮಾಡ್ಬೇಕಾದ್ರೆ ಈ ಥರ ಪೇಪರ್ ಡ್ರಾಫ್ಟಿಂಗ್ನ ಇಟ್ಕೊಂಬಿಡಿ. ಪೇಪರ್ ಡ್ರಾಫ್ಟಿಂಗ್ನ ಇಟ್ಕೊಂಡ್ರೆ ಒಂದೇ ಸೈಜ್ ಬ್ಲೌಸು ಒಂದ್ಸಲ ನಾವು ಪೇಪರ್ನ ಕಟ್ ಮಾಡ್ಕೊಂಡ್ರೆ ಅದ್ರ ಮೇಲೇ ಲೈನಿಂಗ್ ಮೇಲೆ ಇಟ್ಟು ನಾವು ಈಸಿಯಾಗಿ ಕಟ್ ಮಾಡ್ಬೋದು. ಸೊ ಒಂದೇ ಮೆಷರ್ಮೆಂಟ್ ಬ್ಲೌಸು ನಾವು 4-5 ಸ್ಟಿಚ್ ಮಾಡಬೇಕು ಅಂತಂದರೆ ಈಸಿಯಾಗಿ ನೀವು ಈ ಮೆಥಡ್ನ ಫಾಲೋ ಮಾಡ್ಬೋದು. ನೋಡಿ ಇದು ಬ್ಯಾಕ್ ಪಾರ್ಟು. ನಾನಿಲ್ಲಿ ಶೋಲ್ಡರ್ ಮೈನಸ್ ಮಾಡೋದಲ್ಲ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಶೇಪ್ ನಾನು ಇವಾಗ ಕಟ್ ಮಾಡ್ತಾ ಇಲ್ಲ.
ಸೊ ಆಮೇಲೆ ಕಟ್ ಮಾಡ್ಕೊಳ್ತೀನಿ. ಇಷ್ಟು ಬ್ಯಾಕ್ ಪಾರ್ಟು. ಇದರಲ್ಲಿ ನಿಮಗೆ ಏನೂ ಡೌಟ್ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನೇ ಡೌಟ್ಸ್ ಇತ್ತು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಸೊ ಈಗ ಫ್ರಂಟ್ ಪಾರ್ಟ್ನ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ನೋಡಿ, ಇದರಲ್ಲಿ ಒಂದೇ ಸಲ ನಾವು ನೋಟ್ ಮಾಡ್ಕೊಂಡ್ಬಿಡ್ತೀನಿ ನಾನು, ಯಾಕೆಂದರೆ ನನಗಿಲ್ಲಿ ಆರ್ಮೋಲ್ಗೆ ಬೇಕಾಗುತ್ತಲ್ಲ, ಹಾಫ್ ಇಂಚ್ಗೆ ನೀಟಾಗಿ ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಹಾಫ್ ಇಂಚ್ಗೆ ನಾವು ಆರ್ಮೋಲ್ ಮಾರ್ಕ್ ಮಾಡ್ಕೊಳ್ಳೋದ್ರಿಂದ ಸ್ಲೀವ್ ಕಟ್ಟಿಂಗ್ಗೆ ಈಸಿ ಆಗುತ್ತೆ. ನೋಡಿ, ನೀಟಾಗಿ ಹಾಫ್ ಇಂಚ್ ಮಾರ್ಜಿನ್ನ ಬಿಟ್ಟು ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಆರ್ಮೋಲ್ ಮಾರ್ಕಿಂಗ್ ಮಾಡಿಕೊಂಡೆ. ಸೊ ಈಗ ಫ್ರಂಟ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಫ್ರಂಟ್ನ ಕಟ್ ಮಾಡ್ಕೊಳ್ತೀನಿ. ಸೊ ಇದೇನಿದೆ ಇದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈಗ ಫ್ರಂಟ್ನ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಫ್ರಂಟ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಹಾಫ್ ಇಂಚ್ ಮಾರ್ಜಿನ್ ಬಿಟ್ಟಿರ್ತೀನಿ. ನೀವೇನಾದರೂ ಫ್ರಂಟ್ ಹುಕ್ ಇಡ್ತಿದ್ದೀನಿ ಅಂದರೆ ಈ ಒಂದು ಮಾರ್ಕಿಂಗ್ನ ಫಾಲೋ ಮಾಡ್ಕೊಳ್ಳಿ. ನಾನು ಇಲ್ಲಿ ಬ್ಯಾಕ್ ಹುಕ್ ಇಡ್ತಾ ಇರೋದ್ರಿಂದ ಫ್ರಂಟ್ ಹುಕ್ನ ಜಸ್ಟ್ ನಾನಿಲ್ಲಿ ಮಾರ್ಜಿನ ಬಿಡ್ತಾ ಇರೋದಷ್ಟೇ. ಈಗ ಫ್ರಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಶೋಲ್ಡರ್ ಎಷ್ಟು ಅಂತ ಚೆಕ್ ಮಾಡ್ಕೊಳ್ಳಿ. ನಮ್ಮ ಒಂದು ಬ್ಲೌಸ್ ಶೋಲ್ಡರ್ ಒಂದು 14.5 ಅಲ್ವಾ, 14.5 ಡಿವೈಡೆಡ್ ಬೈ 2 ಮಾಡ್ಕೊಳ್ಳೋಣ. ಇಲ್ಲಿ ಯಾವುದೇ ರೀತಿ ಲೂಸಿಂಗ್ ಅನ್ನೋದು ಆ್ಯಡ್ ಮಾಡೋದು ಬೇಡ. ನೋಡಿ, 7.25 ಬಂತು. 7.25 ನಾನು ಈ ಒಂದು ಮಾರ್ಕಿಂಗ್ ಏನು ಮಾಡಿದ್ದೀನೋ ಇಲ್ಲಿಂದ ಈ ಕಡೆ ಮಾರ್ಕ್ ಮಾಡ್ಕೊಳ್ತೀನಿ. 7.25 ನಾನು ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ಶೋಲ್ಡರ್ ಸ್ಲೋಪ್ನ ಮಾರ್ಕ್ ಮಾಡ್ಕೊಳ್ಳೋಣ. ಶೋಲ್ಡರ್ ಸ್ಲೋಪ್ನ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನೋಡಿ 7.25 ಮಾರ್ಕ್ ಮಾಡ್ಕೊಂಡಿದ್ದೀವಿ. ಇದನ್ನು ಡಿವೈಡೆಡ್ ಬೈ 8 ಮಾಡ್ತೀನಿ. ಇಲ್ಲಿ 90 ಬಂತು. ಇಲ್ಲೂ ಕೂಡ ನಮಗೆ 1 ಇಂಚು ಶೋಲ್ಡರ್ ಸ್ಲೋಪ್ ಅನ್ನೋದು ಸಿಗುತ್ತೆ. 1 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ನಾನು ಲಾಸ್ಟಲ್ಲಿ ನಿಮ್ಗೆ ಡಾರ್ಕ್ ಮಾಡಿ ತೋರಿಸ್ತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದ ಆದಮೇಲೆ ಈಗ ನೋಡಿ ನೆಕ್ ರೌಂಡ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇವರ ಒಂದು ನೆಕ್ ಬಂದು 14 ಇದೆ, ಅದನ್ನು ಡಿವೈಡೆಡ್ ಬೈ 5 ಮಾಡ್ಕೊಳ್ಳೋಣ. ಸೇಮ್ ನಮ್ಗೆ ಎಷ್ಟು ಬಂತು ಬ್ಯಾಕಲ್ಲಿ ಅಷ್ಟೇ ಇಲ್ಲೂ ಕೂಡ ಬರುತ್ತೆ. ಇಲ್ಲಿಂದ 2 ಮುಕ್ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಷ್ಟಾದಮೇಲೆ ಇಲ್ಲಿಂದ ಒಂದು ಶೋಲ್ಡರ್ ಸ್ಲೋಪ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಈ ರೀತಿ ಡ್ರಾ ಮಾಡ್ಕೊಂಡಿದ್ದ ಆದಮೇಲೆ ಈಗ ನಮಗೆ ಒಂದು ಶೋಲ್ಡರ್ ಮೈನಸ್ ಮಾಡ್ಕೊಳ್ಳೋಣ. ಶೋಲ್ಡರ್ ಮೈನಸ್ ಬಂದು ಬ್ಯಾಕಲ್ಲಿ 1.5 ಇಂಚ್ ಮಾಡೋದಲ್ಲ, ಫ್ರಂಟಲ್ಲಿ ನೋಡಿ 1/4 ಇಂಚ್ ಮೈನಸ್ ಮಾಡಿಕೊಂಡ್ರೆ ಸಾಕು. ಯಾಕಂದರೆ ಇಲ್ಲಿ ಡೀಪ್ ಕಡಿಮೆ ಇರುತ್ತಲ್ಲ ಫ್ರಂಟಲ್ಲಿ, ಹಾಗಾಗಿ ಮತ್ತೆ ಶೋಲ್ಡರ್ ಸೇಮ್ ನಮ್ಗೆ ಬ್ಯಾಕಲ್ಲಿ ಎಷ್ಟಿದೆ ಅಷ್ಟು ಈ ಕಡೆಗೆ ಮಾರ್ಕ್ ಮಾಡ್ಕೊಳ್ಳೋಣ. ಡೀಪ್ ಕಡಿಮೆ ಇರೋದ್ರಿಂದ ನಾನು ಶೋಲ್ಡರ್ ಮೈನಸ್ನು ಕೂಡ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕಲ್ಲಿ 1.5 ಇಂಚ್ ಮಾಡ್ಕೊಂಡೆ ಮೈನಸು, ಫ್ರಂಟಲ್ಲಿ 1/4 ಇಂಚ್ ಮೈನಸ್ನ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿಂದ ನೋಡಿ ನಮಗೆ ರೆಡಿ ಶೋಲ್ಡರ್ ಮಾರ್ಕ್ ಮಾಡಬೇಕು. ಇಲ್ಲಿ ನಮಗೆ 3/4 ಬರುತ್ತೆ. ನೋಡಿ 3/4 ನಮಗೆ ಒಂದು ರೆಡಿ ಶೋಲ್ಡರು. 3/4ಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಸೊ ಇಲ್ಲಿಂದ ಇಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ನಮಗೆ 6 ಇಂಚಸ್ ಬರುತ್ತೆ. ಇಲ್ಲೂ 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. 6 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾವು ಚೆಸ್ಟ್ ಆರ್ಮೋಲ್ ಡೌನಿಂಗ್ನ ಮಾರ್ಕ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಫ್ರಂಟಲ್ಲಿ 42 ಇದೆ ಚೆಸ್ಟ್ ಬಂದು. ಇದಕ್ಕೆ ನಾನು ಲೂಸಿಂಗ್ನ ಆ್ಯಡ್ ಮಾಡ್ಕೊಳ್ತೀನಿ. ಫ್ರಂಟಲ್ಲಿ ಲೂಸಿಂಗ್ ಕಂಪಲ್ಸರಿ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ನಮಗೆ ಪ್ರಿನ್ಸಸ್ ಕಟ್ ಎಲ್ಲ ನಮಗೆ ಈ ಒಂದು ಡಾಟ್ ಎಲ್ಲ ಬೇಕಲ್ಲ, ಅದಕ್ಕೆಲ್ಲ ಮೈನಸ್ ಆಗುತ್ತೆ. ಮತ್ತು ನಮಗೆ ಚೆಸ್ಟ್ ಹತ್ರ ನಮ್ಗೆ ಕಂಫರ್ಟಬಲ್ ಆಗಿರಬೇಕಂದ್ರೆ ಲೂಸಿಂಗ್ನ ಆ್ಯಡ್ ಮಾಡಬೇಕಾಗುತ್ತೆ. ನಾನು ಇಲ್ಲಿ ಲೂಸಿಂಗ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ 2 ಇಂಚಸ್. ಓಕೆನಾ, ನೋಡಿ 42ಗೆ ಪ್ಲಸ್ 2 ಇಂಚನ್ನ ಆ್ಯಡ್ ಮಾಡ್ಕೊಳ್ತೀನಿ. ನನಗೆ 44 ಇಂಚಸ್ ಆಗುತ್ತೆ. 44ಅಲ್ಲಿ ನಾನು ಡಿವೈಡೆಡ್ ಬೈ 4 ಮಾಡೋಣ. ಎಷ್ಟು ಬಂತು? 11 ಇಂಚಸ್ ಬರುತ್ತೆ. ನಾನು ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ 11 ಇಂಚಸ್ಗೆ. ಆರ್ಮೋಲ್ ಡೌನಿಂಗ್ನ ಮಾರ್ಕ್ ಮಾಡ್ಕೊಳ್ಳೋಣ. ಚೆಸ್ಟ್ ಡಿವೈಡೆಡ್ ಬೈ 6 ಮಾಡ್ಕೊಳ್ಳಿ. ಓಕೆನಾ, ಚೆಸ್ಟ್ ಡಿವೈಡೆಡ್ ಬೈ 6 ಮಾಡಿಕೊಂಡು ಬರೋ ಆನ್ಸರಲ್ಲಿ -1 ಇಂಚ್ ನಮಗೆ 6 ಇಂಚಸ್ ಬರುತ್ತೆ ಆನ್ಸರ್. ನೋಡ್ಕೊಳ್ಳಿ, ನಾವು ಬ್ಯಾಕಲ್ಲಿ 1/2 ಇಂಚು ಮೈನಸ್ ಮಾಡಿದ್ವಿ. ಆರ್ಮೋಲ್ ಡೌನಿಂಗಲ್ಲಿ ಫ್ರಂಟಲ್ಲಿ 1 ಇಂಚ್ನ ಮೈನಸ್ ಮಾಡ್ತೀನಿ. ಬರುವಂತಹ ಚೆಸ್ಟ್ ಡಿವೈಡೆಡ್ ಬೈ 6 ಅಲ್ಲಿ 1 ಇಂಚ್ನ ಮೈನಸ್ ಮಾಡ್ತೀನಿ. ನೋಡಿ 42 ಡಿವೈಡೆಡ್ ಬೈ 6 ಮಾಡಿಕೊಂಡ್ರೆ ಆನ್ಸರ್ ಎಷ್ಟು ಬಂತು? ನಮಗೆ 7 ಇಂಚಸ್ ಬಂತು. 7 ಇಂಚಸಲ್ಲಿ ನಾನು -1 ಇಂಚ್ನ ಮಾಡಿಕೊಂಡ್ರೆ ನಮಗೆ 6 ಇಂಚಸ್ ಬರುತ್ತೆ. 6 ಇಂಚಸ್ಸು ನಮ್ಮ ಒಂದು ಆರ್ಮೋಲ್ ಡೌನಿಂಗು ಮಾರ್ಕ್. ನೋಡಿ ಇಲ್ಲಿಂದ 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಕ್ಲಿಯರ್ ಆಯ್ತಲ್ಲ? ಬ್ಯಾಕಲ್ಲಿ ಚೆಸ್ಟ್ ಡಿವೈಡೆಡ್ ಬೈ 6 -0.5 ಇಂಚು. ಇಲ್ಲಿ ನಿಮಗೆ ಬ್ಯಾಕಲ್ಲಿ 1/2 ಇಂಚ್ ಮೈನಸ್ ಮಾಡಬೇಕು ಚೆಸ್ಟ್ ಡಿವೈಡೆಡ್ ಬೈ 6 ಅಲ್ಲಿ. ಫ್ರಂಟಲ್ಲಿ ಚೆಸ್ಟ್ ಡಿವೈಡೆಡ್ ಬೈ 6 -1 ಇಂಚ್ನ ಮಾಡಬೇಕಾಗುತ್ತೆ.
ಇದನ್ನು ಸ್ವಲ್ಪ ನೆನ್ಬಿಟ್ಕೊಳ್ಳಿ. ನೋಡಿ ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ 6 ಇಂಚಸ್ ಬರುತ್ತಾ ಅಂತ. 6 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನಿಲ್ಲಿ. ನೋಡಿ ಇದು ನಮ್ಮ ಒಂದು ಶೋಲ್ಡರ್ ಮೈನಸ್ ಲೈನ್. ನೋಡಿ ಇಷ್ಟಿಂದ ಒಂದು ಕಾಲು ನಾವು ಶೋಲ್ಡರ್ ಮೈನಸ್ನ ಮಾಡಿದ್ದೀವಿ. ಇಷ್ಟಾದಮೇಲೆ ಈಗ ನೋಡಿ ನಾವು ನೆಕ್ ವಿಡ್ತ್ನ ಮಾರ್ಕ್ ಮಾಡ್ಕೊಂಡಿದ್ವಲ್ಲ. ಸೊ ನೋಡಿ ನಮಗೆ ಸೇಮ್ ನೆಕ್ ವಿಡ್ತು ಏನು ನಾವು ಮಾರ್ಕ್ ಮಾಡ್ಕೊಂಡಿದ್ದೀವೋ ಸೇಮ್ ನೆಕ್ ವಿಡ್ತ್ ಬರುತ್ತೆ. 2.25 ಇಂಚು 2.25 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ನೆಕ್ ಡೀಪ್ ಬಂದು ನಾನಿಲ್ಲಿ 7.5 ಇಡ್ತಾ ಇದ್ದೀನಿ. 7.75 ಇಡ್ತಾ ಇದ್ದೀನಿ ಫ್ರಂಟಲ್ಲಿ ನೆಕ್ ಡೀಪ್. ನೆಕ್ ವಿಡ್ತ್ ಬಂದು ನೋಡಿ 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲ ನಾನು ಸೇಮ್ 2.75ಗೆ ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಈ ರೀತಿ ಈಗ ನೋಡಿ ನಮಗೆ ಫ್ರಂಟ್ ಆರ್ಮೋಲ್ಗೆ ನಾನಿಲ್ಲಿ 5 ಇಂಚ್ನ ಹಾಫ್ ಇಂಚ್ನ ಮೈನಸ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಇಲ್ಲಿ 6 ಇದ್ದರೆ ಇಲ್ಲಿ 5.5 ಇಂಚು ಮಾರ್ಕ್ನ ಮಾಡ್ಕೊಳ್ತೀನಿ. ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ ಫ್ರಂಟ್ ಆರ್ಮೋಲಲ್ಲಿ. ಈ ರೀತಿ ಈಗ ನಾನು ನೋಡಿ ಸೆಂಟ್ರಲ್ಲಿ 1.25 ಇಂಚು, ಬ್ಯಾಕಲ್ಲೂ ನಾನು 1.25 ಇಂಚು ತೊಗೊಂಡೆ, ಫ್ರಂಟಲ್ಲೂ 1.25 ಇಂಚು ತೊಗೊಳ್ತಾ ಇದ್ದೀನಿ. ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ 6 ಇಂಚಸ್ ಇದೆ. 6 ಇಂಚಸಲ್ಲಿ ಹಾಫ್ ತೊಗೊಂಡ್ರಿ 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ನಮ್ಮ 11 ಇಂಚಸ್ ಆಯ್ತಲ್ಲ, ಇದು 11 ಇಂಚಸ್ಗೆ ಒಂದು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ನಮಗೆ ಫೈನಲ್ ಲೈನ್ ಅಲ್ಲ, ಫೈನಲ್ ಲೈನು ಮತ್ತೆ ಹಾಕೊಳ್ಳೋಣ. ಈಗ ನೋಡಿ ಫ್ರೆಂಚ್ ಆರ್ಮೋಲ್ ಸ್ಕೇಲ್ನ ನಾನು ಯೂಸ್ ಮಾಡಿ ನೀಟಾಗಿ ಶೇಪ್ನ ಕೊಡ್ತೀನಿ. ನೋಡಿ ಈ ರೀತಿ ಶೇಪ್ನ ಫ್ರಂಟಲ್ಲಿ ಕೊಟ್ಟೆ ನಾನು. ಇಷ್ಟಾದಮೇಲೆ ನೋಡಿ ಈಗ ನಾವು ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ಇಲ್ಲಿಗೆ ಮಿಡ್ಲಿಗೆ ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ಇಲ್ಲಿಂದ ಟೇಪ್ನ ಇಟ್ಕೊಂಡ್ರೆ ನಮಗೆ ಬ್ಲೌಸ್ ಲೆಂತು ನೆಕ್ ಡೀಪು ಎಲ್ಲವೂ ನಾವು ಮಾರ್ಕ್ನ ಮಾಡ್ಕೋಬೋದು. ನೋಡಿ ನಾನು ಡೀಟೇಲಾಗಿ ಪ್ರತಿಯೊಂದು ಪಾಯಿಂಟ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ಗೊತ್ತಾಗಲ್ಲ. ನೋಡ್ಕೊಳ್ಳಿ. ಇವರ ಅಪೆಕ್ಸ್ ಪಾಯಿಂಟ್ ಎಷ್ಟು ಅಂತ ನೋಡ್ಕೊಳ್ಳಿ. ಅಪೆಕ್ಸ್ ಪಾಯಿಂಟ್ ಬಂದು 11 ಇಂಚಸ್ಸು. ನಾನು 11.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಇವರ ಬ್ಲೌಸ್ ಲೆಂತು ರೆಡಿ ನಮಗೆ 18 ಬೇಕು. ರೆಡಿ ಇಷ್ಟು ಲೆಂತು ಬೇಡ ಅಂದ್ರವರು ರೆಡಿ ನಮಗೆ 17.5 ಬೇಕು. 17.5 ಬೇಕು ಅಂದರು. ನಾನಿಲ್ಲಿ 18ವರೆಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಓಕೆನಾ? 18ವರೆ. ಅಫೆಕ್ಸ್ ಪಾಯಿಂಟ್ ಬಂದು 11ವರೆ. ನಿಮಗೆ ಡೀಪ್ ಏನಾದರೂ ಮಾರ್ಕ್ ಮಾಡ್ಕೋಬೇಕಂದ್ರೆ ಡೀಪ್ನು ಕೂಡ ನೀವು ಇಲ್ಲಿ ಮಾರ್ಕ್ನ ಮಾಡ್ಕೋಬೋದು. ಇಷ್ಟು ನಾನು ಮಾರ್ಕಿಂಗ್ನ ಮಾಡಿಕೊಂಡೆ. ಈಗ ನೋಡಿ ಅಫೆಕ್ಸ್ ಟು ಅಫೆಕ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಅಫೆಕ್ಸ್ ಟು ಅಫೆಕ್ಸ್ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ಇವರ ಒಂದು ಚೆಸ್ಟು ಡಿವೈಡೆಡ್ ಬೈ 10 ಮಾಡ್ಕೊಳ್ಳೋಣ. ನೋಡಿ ನನಗೆ 4.2 ಬಂದಿದೆ, ಅಂದರೆ 4.25 ಬಂದಿದೆ. 4.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿ ಡೌನಿಗೆ ಬಂದರೆ ನಾವು ಇದರಲ್ಲಿ ಹಾಫ್ ಇಂಚ್ನ ಕಡಿಮೆ ಮಾಡ್ಕೊಳ್ತೀನಿ ನಾನು. ಆಗ ನಮಗೆ 3.25 ಬರುತ್ತೆ. 3.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ಇಲ್ಲಿಂದ ನೀಟಾಗಿ ನೋಡಿ ಇಲ್ಲಿ 4.25 ಬಂದಿದೆ. ಇಲ್ಲಿ 3.75ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ ನಾನು. ಕ್ಲಿಯರ್ ಆಯ್ತಲ್ಲ? ನೋಡಿ ಇಲ್ಲಿ 4.25, ಇಲ್ಲಿ 3.25ಗೆ ಒಂದು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಆಯ್ತಲ್ಲ? ಇಲ್ಲಿಂದ ಅಲ್ಲಿಗೆ ಸ್ಟ್ರೈಟ್ ಲೈನ್ನ ಡ್ರಾ ಮಾಡಿದ ಆದಮೇಲೆ ಇಲ್ಲಿ ಡಾಟ್ ವಿಡ್ತ್ ಎಷ್ಟು ತಗೋಬೇಕು ಅಂತ ನೋಡಿ. ಡಾಟ್ ವಿಡ್ತು 42 ಚೆಸ್ಟ್ ಮೆಜರ್ಮೆಂಟ್ಗೆ ಡಾಟ್ ವಿಡ್ತ್ ತಗೋಬೇಕಾಗಿರೋದು 5.25 ಇಂಚ್ ನಾನು ಡಾಟ್ ವಿಡ್ತ್ನ ತಗೊಳ್ತೀನಿ. 5.25ನ ಡಾಟ್ ವಿಡ್ತ್ ಆಗಿ ತಗೊಳ್ತೀನಿ ನಾನು. ಅದನ್ನು ಇಲ್ಲಿಗೆ ಜಾಯಿನ್ ಮಾಡ್ತೀನಿ. ಕ್ಲಿಯರ್ ಆಯ್ತಲ್ಲ? ಇಷ್ಟು ಜಾಯಿನ್ ಮಾಡಿದ ಆದಮೇಲೆ ಈಗ ನೋಡಿ ಇಲ್ಲಿ ನಮಗೆ ಎಷ್ಟು ಬೇಕು ವೇಸ್ಟ್ ಅಂತ ಮೆಷರ್ಮೆಂಟ್ ಮಾಡ್ಕೊಳ್ಳೋಣ. ಇವರ ಒಂದು ವೇಸ್ಟ್ ಬಂದೆಷ್ಟಿದೆ 36 ಇದೆ. ಡಿವೈಡೆಡ್ ಬೈ 4 ಮಾಡ್ಕೊಳ್ತೀವಿ. 9 ಇಂಚಸ್ ಬರ್ತಿದೆ. 9 ಇಂಚಸ್ಗೆ ನಾನಿಲ್ಲಿ 5.25ನ ಆ್ಯಡ್ ಮಾಡ್ಕೊಳ್ತೀನಿ. ಓಕೆನಾ? ಪ್ಲಸ್ 5.25 ನಮಗಿಲ್ಲಿ 14.25 ಬರುತ್ತೆ. 14.25ನ ಮಾರ್ಕ್ ಮಾಡ್ಕೊಳ್ಳೋಣ. ನಿಮಗೆ ಇದು ಡೌಟ್ ಆಗ್ಬೋದು. ನೋಡಿ ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ. ಇವರ ಒಂದು ಚೆಸ್ಟ್ ಬಂದು 36 ಇದೆ. ಡಿವೈಡೆಡ್ ಬೈ 4 ಮಾಡ್ಕೊಳ್ತಾ ಇದ್ದೀವಿ ನಾವು. ಓಕೆನಾ? ಡಿವೈಡೆಡ್ ಬೈ 4 ಮಾಡ್ಕೊಂಡ್ರೆ ನಮಗೆ 9 ಇಂಚ್ ಬರುತ್ತೆ. 36 ಡಿವೈಡೆಡ್ ಬೈ 4 9 ಇಂಚ್ ಬರ್ತಿದೆ. 9 ಇಂಚಿಗೆ ನಾನಿಲ್ಲಿ ಡಾಟ್ನ ಸೇರಿಸ್ಕೊಳ್ತಾ ಇದ್ದೀನಿ. ಡಾಟ್ ವಿಡ್ತ್ ಬಂದು 5.25 ಸಾರಿ ನೋಡಿ 36 ಡಿವೈಡೆಡ್ ಬೈ 4 ನಮಗೆ 9 ಇಂಚ್ ಬಂತು. ಇದಕ್ಕೆ ಪ್ಲಸ್ 5.25ನ ಆ್ಯಡ್ ಮಾಡಿಕೊಂಡ್ರೆ
ನಮಗೆ 14.25 ಬರುತ್ತೆ. 14.25ನ ನಾವಿಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ಳೋಣ. ನಾನು ಯಾವ ಮೆಥಡಲ್ಲಿ ಕಟ್ ಮಾಡ್ತಾ ಇದ್ದೀನೋ ಸೇಮ್ ಮೆಥಡಲ್ಲಿ ನೀವು ಕಟ್ ಮಾಡಿ. ಓಕೆನಾ? ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದ ಆದಮೇಲೆ ಈಗ ನೋಡಿ ಈ ಡಾಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಈ ಡಾಟ್ಗೆ ಶೇಪ್ನ ಕೊಡಬೇಕಲ್ಲ, ನೋಡಿ ಇಲ್ಲಿಂದ ಇಲ್ಲಿಗೆ ಎಷ್ಟು ಬರ್ತಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೂ ಕೂಡ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನಿಲ್ಲಿ. ಸೇಮ್ ಇಲ್ಲಿಂದ ಇಲ್ಲಿಗೂ ಮಿಡ್ಲಿಗೆ ಒಂದು ಮಾರ್ಕ್ನ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಹಾಫ್ ಇಂಚು ನಮಗೆ ಮಾರ್ಕ್ ಮಾಡ್ಕೋಬೇಕು. ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಪ್ರಿನ್ಸೆಸ್ ಕಟ್ ಶೇಪ್ನ ಕೊಡ್ತೀನಿ. ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ನೋಡಿ ಹಾಫ್ ಇಂಚಸ್ ನಮಗೆ ಇಲ್ಲಿ ಏನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಇವು ಮ್ಯಾಚ್ ಆಗಬೇಕು. ಆ ರೀತಿ ಶೇಪ್ನ ಇಲ್ಲೂ ಕೂಡ ಈ ಪಾಯಿಂಟ್ ಹತ್ರ ಮ್ಯಾಚ್ ಆಗಬೇಕು ಈ ರೀತಿ. ಈಗ ಇದನ್ನು ಹೀಗೆ ಮ್ಯಾಚ್ ಮಾಡೋಣ. ನೋಡಿ ನಾನು ಫ್ರೆಂಚ್ ಕರ್ವ್ ಸ್ಕೇಲ್ನ ಯಾವ ರೀತಿ ಇಟ್ಕೊಂಡು ಸೆಟ್ ಮಾಡ್ತಾ ಇದ್ದೀನಿ ಅಂತ ನೀವು ನೋಡ್ಕೋಬೋದು. ಆ ರೀತಿ ನೀವು ಸೆಟ್ ಮಾಡಿಕೊಂಡ್ರೆ ನಿಮಗೆ ಶೇಪ್ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ಫಸ್ಟಿಗೆ ಸ್ಕೇಲ್ನ ಈ ರೀತಿ ಇಟ್ಕೊಳ್ಳಿ. ನೀಟಾಗಿ ಹಾಫ್ ಇಂಚ್ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಅದನ್ನು ಈ ರೀತಿ ಸೇರಿಸ್ಕೋಬೇಕಾಗತ್ತೆ. ಇಲ್ಲಿಂದನೂ ಮತ್ತೆ ಕಂಟಿನ್ಯೂ ಇಲ್ಲಿಗೆ ಪಾಯಿಂಟ್ ಎಲ್ಲೂ ಬರಬಾರ್ದು. ಆ ರೀತಿ ನೋಡಿ ನೀವು ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಕೇಲ್ನ ಈ ರೀತಿ ಸೆಟ್ ಮಾಡಿಕೊಂಡು ಅದಕ್ಕೆ ಶೇಪ್ನ ಕೊಡಬೇಕಾಗತ್ತೆ. ಈ ರೀತಿ ಶೇಪ್ನ ಕೊಟ್ಟರೆ ನಮಗೆ ಆರ್ಮೋಲ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಸೊ ನಿಮಗೆ ಇಲ್ಲ ಫ್ರೀ ಹ್ಯಾಂಡಲ್ಲೇ ಕೊಡ್ತೀನಿ ಅಂದರೂ ಕೂಡ ನೀವು ಈ ರೀತಿ ಶೇಪ್ನ ಕೊಡ್ಬೋದು. ನೋಡಿ ಈ ರೀತಿ ಶೇಪ್ನ ಡ್ರಾ ಮಾಡ್ಬೋದು ನೀವು. ಈಗ ಎಷ್ಟು ಲೆಂತ್ ಇದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ ಇಲ್ಲಿಗೆ 7 ಇಂಚ್ ಬರುತ್ತೆ. ಇಲ್ಲಿಂದ ಸೇಮ್ 7 ಇಂಚ್ ಬರೋಕ್ಕೆ ನಾವು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನೋಡಿ 7 ಇಂಚ್ ನನಗೆ ಇಲ್ಲಿ ಬರುತ್ತೆ. ಇನ್ನೊಂದು ಸಲ ಚೆಕ್ ಮಾಡ್ಕೊಳ್ಳಿ. ನೀವು ಟೇಪ್ನ ನೀಟಾಗಿ ಮೂವ್ ಮಾಡ್ಕೊಳ್ಳಿ. ನೋಡಿ 7 ಇಂಚ್ ನನಗೆ ಕರೆಕ್ಟಾಗಿ ಇಲ್ಲಿಗೆ ಬರ್ತಿದೆ. ಇಲ್ಲಿ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ನಮಗೆ 1.5 ಇಂಚ್ ಮೇಲೆ ಒಂದು ಲೈನ್ ಬರ್ತಿದೆ. ಅಂದರೆ ಇದಕ್ಕೆ ಡಬಲ್ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಅಂದರೆ ನನಗಿಲ್ಲಿ 3 ಇಂಚಸ್ ಮೇಲೆ 2 ಲೈನ್ಸ್ ಬರುತ್ತೆ. 3 ಇಂಚಸ್ ಮೇಲೆ 2 ಲೈನ್ಸ್ನ ಮಾರ್ಕ್ ಮಾಡ್ಕೊಳ್ತೀನಿ ನಾನಿಲ್ಲಿ. ಅಂದರೆ 3 ಕಾಲು ಬರುತ್ತೆ. 3 ಕಾಲಿಗೆ ಒಂದು ಮಾರ್ಕ್ನ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ ಈ ರೀತಿ. ಇಲ್ಲಿ ಏನು ಬಂದಿದೆಯೋ 1.5 ಇಂಚ್ ಮೇಲೆ ಒಂದು ಲೈನು, ಇದರಲ್ಲಿ ಹಾಫ್ನ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಅಂದರೆ ನಮಗೆ ನೋಡಿ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. 3/4 ಇಂಚು ನಮಗೆ ಇಲ್ಲಿ ಬರುತ್ತೆ. 3/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ತೀನಿ. ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಮಾರ್ಕ್ ಮಾಡ್ಕೋಬೇಕಾಗಿರೋದು ನೋಡಿ ಇಲ್ಲಿಂದ ಟೇಪ್ನ ಇಲ್ಲಿ ಸೆಟ್ ಮಾಡ್ಕೊಳ್ಳಿ. ನಮಗೆ 3/4 ಇಂಚ್ ಎಲ್ಲಿಗೆ ಬರ್ತಿದೆಯೋ ಅಲ್ಲಿ ಒಂದು ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ನಮಗೆ 3/4 ಇಂಚು ಇಲ್ಲಿಂದ ಈ ಲೈನಿಂದ 3/4 ಇಂಚ್ ಎಲ್ಲಿ ಟಚ್ ಆಗುತ್ತೋ ಅಲ್ಲಿ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಇಲ್ಲಿಂದ ನಾವು ಡಾಟ್ ವಿಡ್ತ್ನ ಮಾರ್ಕ್ ಮಾಡ್ಕೋಬೇಕು. ಇವರ ಒಂದು ಚೆಸ್ಟ್ ಬಂದು 42 ಆಗಿರೋದ್ರಿಂದ ನಾನಿಲ್ಲಿ 3/4 ಇಂಚು ಡಾಟ್ ವಿಡ್ತ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. 3/4 ಇಂಚಿಗೆ ನಾನಿಲ್ಲಿ ನೋಡಿ ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾರ್ಕ್ ಮಾಡಿಕೊಂಡು ನೋಡಿ ಇಲ್ಲಿಂದ ಇಲ್ಲಿಗೆ ಹಾಫ್ ಎಕ್ಸ್ ಪಾಯಿಂಟ್ಗೆ ಮ್ಯಾಚ್ನ ಮಾಡ್ತೀನಿ. ನೋಡಿ ಇಲ್ಲಿಂದ ಮತ್ತೆ ಇಲ್ಲಿಗೆ ಮ್ಯಾಚ್ನ ಮಾಡಿದೆ. ನಾನು ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಡಾರ್ಕ್ ಮಾಡ್ತೀನಿ ನಾನು. ನನ್ನ ಮಾರ್ಕರ್ಸ್ ಎಲ್ಲ ನನ್ನ ಮಗಳೇ ಯೂಸ್ ಮಾಡೋದ್ರಿಂದ ಎಲ್ಲ ಡ್ರೈ ಆಗಿಬಿಟ್ಟಿರ್ತವೆ. ನಿಮಗೆ ಕಾಣಿಸುತ್ತೆ ಅಂತ ನಾನಿಲ್ಲಿ ಡಾರ್ಕ್ ಮಾಡ್ತಿರೋದು. ಮಕ್ಕಳಿರೋ ಮನೆಯಲ್ಲಿ ಇದೆಲ್ಲ ಸಹಜನೇ. ನಾವು ಯೂಸ್ ಮಾಡೋ ಥಿಂಗ್ಸ್ ಎಲ್ಲ ನಮ್ಮ ಮಕ್ಕಳು ಯೂಸ್ ಮಾಡ್ತಿರ್ತಾರೆ. ಈಗ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಮಾರ್ಕ್ ಮಾಡ್ಕೋಬೇಕು. ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನಾವೀಗ ಚೆಸ್ಟ್ ಲೈನ್ನ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ ಇವರ ಒಂದು ಅಪ್ಪರ್ ಚೆಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಅಪ್ಪರ್ ಚೆಸ್ಟ್ಗೂ ಮತ್ತು ಮಿಡಿ ಚೆಸ್ಟ್ಗೂ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಇವರ ಚೆಸ್ಟ್ ಬಂದು 42 ಇದೆ. ಇದರಲ್ಲಿ -39 ಇದೆ. ಇವರ ಅಪ್ಪರ್ ಚೆಸ್ಟ್ ಬಂದು 39. ನಮಗೆ 3 ಇಂಚಸ್ಸು ಡಿಫ್ರೆನ್ಸ್ ಬರ್ತಿದೆ. 3 ಇಂಚಸ್ನ ನಾನು ಡಿವೈಡೆಡ್/4 ಮಾಡ್ಕೊಳ್ತೀನಿ. ನಿಮ್ಗೆ ಯಾವುದೇ ಚೆಸ್ಟ್ ಅಪ್ಪರ್ ಚೆಸ್ಟ್ ಮತ್ತು ಮಿಡ್ಲ್ ಚೆಸ್ಟ್ಗೆ ಡಿಫ್ರೆನ್ಸ್ ಎಷ್ಟು ಬರುತ್ತೋ ಅದನ್ನು 4ಇಂದ ಡಿವೈಡೆಡ್ ಮಾಡ್ಕೊಳ್ಳಿ. ನೋಡಿ ನನಗಿಲ್ಲಿ 3/4 ಇಂಚು ಡಿಫ್ರೆನ್ಸ್ ಬರ್ತಿದೆ. 3/4 ಇಂಚಿಗೆ ನೋಡಿ ಈ ಪಾಯಿಂಟಿಂದ ನಾನಿಲ್ಲಿ 3/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇದು ನಮ್ಮ ಚೆಸ್ಟ್ ಲೈನ್, ಫೈನಲ್ ಚೆಸ್ಟ್ ಲೈನು ಇದು ನಮ್ಮದು. ಸೊ ಇಷ್ಟು ಚೆಸ್ಟ್ ಲೈನ್ ಇದೆ.
ಈಗ ಈ ಚೆಸ್ಟ್ ಲೈನಿಂದ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ಗೆ ಮಾರ್ಕ್ ಮಾಡ್ಕೊಳ್ತೀನಿ ನನಗೆ. ಓಕೆನಾ? ಇಷ್ಟು ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ಈಗ ನಾನು ಇಲ್ಲಿ ನೆಕ್ ಶೇಪ್ನ ಮಾರ್ಕ್ ಮಾಡ್ಕೊಳ್ತೀನಿ. ನಾನಿಲ್ಲಿ ರೌಂಡ್ ನೆಕ್ ಶೇಪ್ನೇ ಕೊಡ್ತಿದ್ದೀನಿ. ಇಲ್ಲಿ ನಾವು ಶೋಲ್ಡರ್ನ 1/2 ಇಂಚು ಮೈನಸ್ ಮಾಡ್ಕೋಬೇಕು. ಯಾವ ರೀತಿ ಅಂತ ನೋಡೋಣ. ಇಲ್ಲಿ ನಾವೇನು ಶೋಲ್ಡರ್ ಮೈನಸ್ ಇದೆಯೋ ಅಲ್ಲಿಂದ ಈ ನೆಕ್ ಕಡೆಗೆ 1/2 ಇಂಚು ನಾವು ಬ್ಯಾಕಲ್ಲಿ ಏನು ಮಾರ್ಕ್ ಮಾಡಿದ್ವೋ ಸೇಮ್ ಅದೇ ರೀತಿ 1/2 ಇಂಚು ನಾನಿಲ್ಲಿ ಮೈನಸ್ ಮಾಡ್ಕೊಳ್ತೀನಿ. ನೋಡಿ, ಶೋಲ್ಡರ್ ಮೈನಸ್ ಇದಿದೆಯಲ್ಲ ಪಾಯಿಂಟು, ಅಲ್ಲಿಂದ 1/2 ಇಂಚು ಮೈನಸ್ ಮಾಡ್ಕೊಳ್ತೀನಿ. ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ನಮಗೆ 3.25 ಬರಬೇಕು. ನೋಡಿ, 3.25 ನಮಗೆ ಕರೆಕ್ಟಾಗಿ ಇಲ್ಲಿ ಬರುತ್ತೆ. ಉಳಿದಿದ್ದು ಇಲ್ಲಿಂದ ನೆಕ್ ವಿಡ್ತ್ಗೆ ಮಾರ್ಕ್ ಆಗುತ್ತೆ. ಇಷ್ಟು ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ಈಗ ನೋಡಿ, ಸೈಡ್ಸ್ ನಾವು ಬ್ಯಾಕಲ್ಲಿ ಸೈಡ್ಸ್ನ ಮ್ಯಾಚ್ ಮಾಡಬೇಕು. ಸೈಡ್ಸ್ನ ಮ್ಯಾಚ್ ಮಾಡೋಕ್ಕೆ ನೋಡಿ, ನಾನಿಲ್ಲಿ ಪಾಯಿಂಟ್ನ ಫೋಲ್ಡ್ ಮಾಡ್ಕೊಳ್ತೀನಿ. ಫೋಲ್ಡ್ ಮಾಡ್ಕೊಂಡು ನಾನು ನಿಮಗೆ ತೋರಿಸ್ತೀನಿ. ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಎಲ್ಲಿಗೆ ಬರ್ತಿದೆ ಅಂತ ನಾವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿಗೆ ಬರ್ತಿದೆ, ಅದನ್ನು ನಾನಿಲ್ಲಿ ಮಾರ್ಕ್ನ ಮಾಡಿಕೊಂಡೆ. ನೋಡಿ, ಕರೆಕ್ಟಾಗಿ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಇಷ್ಟು ಬರ್ತಿದೆ. ಇದು ಎಷ್ಟು ಕ್ರಾಸ್ ಹೋಗಿದೆಯೋ ಅಷ್ಟು ಕ್ರಾಸ್ಗೆ ಒಂದು ಮಾರ್ಕ್ನ, ಇದು ಹೀಗೆ ಹೋಗುತ್ತೆ. ಇದೆಷ್ಟು ಕ್ರಾಸ್ ಹೋಗಿದೆಯೋ ಅಷ್ಟು ಕ್ರಾಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳೋಣ. ಇಷ್ಟು. ಈಗ ನೋಡಿ, ನಮಗೆ ಇಲ್ಲಿ ಡಿಫ್ರೆನ್ಸ್ ಎಷ್ಟು ಬರ್ತಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ನಮಗೆ 1/2 ಇಂಚಷ್ಟು ಜಾಸ್ತಿ ಬರ್ತಿದೆ. 1/2 ಇಂಚ್ ಜಾಸ್ತಿ ಬರ್ತಿದೆ ಅಂದರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಮಿಡ್ಲಿಗೆ ಫೋಲ್ಡ್ ಮಾಡ್ಕೊಳ್ಳೋಣ. ಈ ಪಾಯಿಂಟ್ಗೆ ನಾನು ಮ್ಯಾಚ್ ಮಾಡ್ತೀನಿ. ಮಿಡ್ಲಿಗೆ ಈ ರೀತಿ ಫೋಲ್ಡ್ನ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಚೆಸ್ಟ್ ಲೈನಿಗೆ ಅಫೆಕ್ಸ್ ಪಾಯಿಂಟ್ ಹತ್ರಕ್ಕೆ ಮ್ಯಾಚ್ ಮಾಡ್ತೀನಿ. ಇಲ್ಲಿಂದ 1/2 ಇಂಚು ಮೇಲೆ ತಗೊಳ್ತೀನಿ ನಾನಿಲ್ಲಿ. ಹಾಫ್ ಇಂಚು ಇಲ್ಲೇನು ಎಕ್ಸ್ಟ್ರಾ ಬಂದಿದೆಯೋ 1/2 ಇಂಚ್ ನಾನಿಲ್ಲಿ ಮೈನಸ್ನ ಮಾಡಿಕೊಂಡೆ. ಇಷ್ಟು ನೋಡಿ, ನಮಗೆ ಎಲ್ಲೆಲ್ಲಿ ಮೈನಸ್ ಆಗುತ್ತೆ ಅಂತ ನಾನು ನಿಮಗೆ ಡಾರ್ಕ್ ಮಾಡಿ ತೋರಿಸ್ತೀನಿ. ನೋಡಿ, ಇದೆಲ್ಲ ನಮಗೆ ಮೈನಸ್ ಆಗುತ್ತೆ. ಎಷ್ಟು? ಈಗ ನೋಡಿ, ಇಲ್ಲಿಂದ ಇಲ್ಲಿಗೆ ಡಿಫ್ರೆನ್ಸಿಯೇಷನ್ ನಾನಿಲ್ಲಿ ಡಾಟ್ನ ಮೈನಸ್ ಮಾಡಿದ್ದಾದಮೇಲೆ ಜಸ್ಟ್ ಲೈನ್ನ ಮಾರ್ಕ್ ಮಾಡ್ಕೊಳ್ತೀನಿ. ಈಗ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ತೀನಿ. ಇಲ್ಲಿ 1/2 ಇಂಚ್ ಮೈನಸ್ ಆಗುತ್ತೆ. ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ನಾನು 1.5 ಇಂಚ್ ಎಕ್ಸ್ಟ್ರಾ ನಮಗೆ ಸ್ಟಿಚಿಂಗ್ ಮಾರ್ಜಿನ್ ಬೇಕಲ್ಲ, ಸ್ಟಿಚಿಂಗ್ ಮಾರ್ಜಿನ್ ಏನೂ ಬಿಟ್ಟಿಲ್ಲ. ನಾನಿಲ್ಲಿ ಎಕ್ಸ್ಟ್ರಾ ಪೇಪರ್ನ ಬಿಡ್ತಾ ಇದ್ದೀನಿ. ನಾರ್ಮಲ್ ಹತ್ರ ಕೂಡ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. ಯಾಕಂದರೆ ನಾವು ಡಾಟ್ನ ಮೈನಸ್ ಮಾಡಿದಾಗ ನಮಗೆ ವೇರಿಯೇಷನ್ ಆಗುತ್ತೆ ಪೇಪರು. ಈಗ ನಾನಿಲ್ಲಿ ಡಾಟ್ನ ಫಸ್ಟ್ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಫಸ್ಟ್ ಡಾಟ್ನ ಕಟ್ ಮಾಡಿಕೊಂಡೆ. ಈಗ ನೋಡಿ, ಸೈಡ್ ಡಾಟು ಈ ಒಂದು ಫಸ್ಟ್ ಲೈನ್ ಇದೆಯಲ್ಲ, ಇದನ್ನು ಇನ್ನೊಂದು ಡಾಟ್ ಮೇಲೆ ಈ ರೀತಿ ಸೆಟ್ ಮಾಡ್ಕೊಳ್ತೀನಿ. ಇವಾಗ ಒಂದು ಸಲ ಸೈಡ್ಸ್ ಚೆಕ್ ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ, ಓಪನ್ ಆಗ್ಬಾರ್ದು. ಈಗ ನಾನು ಬ್ಯಾಕ್ ಪಾರ್ಟ್ನ ಒಂದು ಸಲ ಚೆಕ್ ಮಾಡ್ಕೊಳ್ತೀನಿ. ನೋಡಿ, ಇಲ್ಲಿಂದ ಇಲ್ಲಿಗೆ ನಮಗೆ ಕರೆಕ್ಟಾಗಿ ಬರುತ್ತಾ ಅಂತ. ನೋಡಿ, ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಈ ಡಾಟ್ನ ನಾನು ರಿಮೂವ್ ಮಾಡಿದ್ರೆ ಕರೆಕ್ಟಾಗಿ ಮ್ಯಾಚ್ ಆಗ್ತಾಯಿದೆ. ಈ ಡಾಟ್ನ ನಾನಿಲ್ಲಿ ಮೈನಸ್ ಮಾಡ್ಕೊಳ್ತೀನಿ. ಈ ಡಾಟ್ನ ಮೈನಸ್ ಮಾಡಿದ ಆದಮೇಲೆ ನಾವಿಲ್ಲಿ ಶೇಪ್ನ ಕೊಡೋಣ. ಇಲ್ಲಿಂದ ಇಲ್ಲಿಗೆ ನೋಡಿ, ಈ ರೀತಿಯಾದರೂ ಕೊಡ್ಬೋದು. ಇಲ್ಲ ನೀವೇನಾದರೂ ನಿಮಗೆ ಚೆಸ್ಟ್ ಹತ್ರ ಟೈಟ್ ಆಗ್ತಿದೆ ಅಂದರೆ ಈ ರೀತಿ ಕೊಟ್ಟು ನೋಡಿ. ಚೆಸ್ಟ್ ಹತ್ರ ನಿಮಗೆ ಟೈಟ್ ಆಗ್ತಿದೆ ಅಂದರೆ ಬೇರೆ ಆಪ್ಷನ್ ಏನಂದರೆ ಇದಕ್ಕೆ ಹಿಪ್ ಕರ್ವ್ ಸ್ಕೇಲಿಂದ ನೀವು ಶೇಪ್ನ ಕೊಡ್ಬೋದು. ನೋಡಿ, ಹಿಪ್ ಕರ್ವಲ್ಲಿ ಈ ರೀತಿ ಕೊಟ್ಟಾಗ ನಮಗೆ ಚೇಂಜಸ್ ನೋಡಿ ಹೆಂಗೆ ಕಾಣಿಸುತ್ತೆ ಅಂತ. ಕರೆಕ್ಟಾಗಿ ಇಲ್ಲಿ ಅಪ್ಪರ್ ಚೆಸ್ಟ್ಗೆ ಮಿಡಲ್ ಚೆಸ್ಟ್ಗೆ ನೀಟಾಗಿ ಈ ರೀತಿ ಶೇಪ್ ಅನ್ನೋದು ಬರುತ್ತೆ. ಈ ರೀತಿ ನೋಡಿ, ನಿಮಗೆ ಒಂದು ಪಾಯಿಂಟಷ್ಟು ನಿಮಗೆ ಇಲ್ಲಿ ಝೂಮ್ ಮಾಡಿ ತೋರಿಸ್ತೀನಿ ನಾನು. ನೋಡಿ, ಇಲ್ಲಿ ನಾವು ಸ್ಕೇಲರ್ ಸ್ಟ್ರೈಟಾಗಿ ಕೊಟ್ಟರೆ ಇಲ್ಲಿಗೆ ಬರುತ್ತೆ. ನಾವೊಂದು ಹಿಪ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿದ್ರೆ ಇಲ್ಲಿ ಜಸ್ಟ್ ಒಂದು ನಮಗೆ 0.25 ಅಷ್ಟು ಲೂಸಿಂಗ್ ಅನ್ನೋದು ಬರುತ್ತೆ. ನೋಡಿ, 1.5 ಲೈನ್ ಅಷ್ಟು ಲೂಸಿಂಗ್ ಅನ್ನೋದು ಬರ್ತಿದೆ. ಈ ರೀತಿ ನೋಡಿ ಮಾಡ್ಕೋಬೋದು. ನಮಗೆ ಜಸ್ಟ್ ಹತ್ರ ಟೈಟ್ ಆಗ್ತಿದೆ ಅಂದರೆ ಹಿಪ್ ಕರ್ವ್ ಸ್ಕೇಲ್ನ ಯೂಸ್ ಮಾಡ್ಕೊಳ್ಳಿ. ಇಲ್ಲ ಅಂದರೆ ನೀವು ಸ್ಕೇಲ್ನ ಯೂಸ್ ಮಾಡಿಕೊಂಡು ಸ್ಟ್ರೈಟಾಗಿ ಲೈನ್ನ ಹಾಕೋಬೋದು. ಇಲ್ಲಿಂದ 1.5 ಇಂಚ್ ಮಾರ್ಜಿನ್ ಬಿಟ್ಟಿದ್ದೀವಲ್ಲ, 1.5 ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ.
ಇಲ್ಲೂ ಕೂಡ 1.5 ಇಂಚು, ಇಲ್ಲೂ ಕೂಡ 1.5 ಇಂಚು. ಈಗ ನಮಗೆ ಸೈಡ್ ಫಿಟ್ಟಿಂಗ್ದು ಮುಗೀತು. ಈಗ ಈ ಡಾಟ್ನ ಮೈನಸ್ ಮಾಡ್ಕೊಳ್ಳೋಣ. ಈ ಡಾಟ್ನ ಮೈನಸ್ ಮಾಡ್ಕೊಳ್ಳೋಕ್ಕೆ ಈ ಒಂದು ಫಸ್ಟ್ ಲೈನ್ ಏನಿದೆಯೋ ಇದನ್ನ ನೀಟಾಗಿ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಓಕೆನಾ? ಈ ಲೈನ್ ಮೇಲೆ ಇದನ್ನು ಪ್ಲೇಸ್ ಮಾಡ್ಕೊಳ್ಳಿ. ಕ್ಲಿಯರ್ ಆಯಿತಾ? ಇದ್ರ ಮೇಲೆ ಇದನ್ನು ಪ್ಲೇಸ್ ಮಾಡ್ಕೊಳ್ಳಿ. ಇಲ್ಲಿ ಬೇಕಾದ್ರೆ ನೀವು ಟೇಪ್ ಗೀಪ್ ಏನಾದರೂ ಅಂಟಿಸ್ಕೋಬೋದು, ಇಲ್ಲ ಗಮ್ ಬೇಕಾದ್ರೂ ಅಂಟಿಸ್ಕೋಬೋದು. ಇಷ್ಟು ಫೋಲ್ಡ್ ಮಾಡ್ಕೊಂಡಿದ್ದಾದಮೇಲೆ ನಾವು ಆರ್ಮೋಲ್ನ ಶೇಪ್ ಕೊಡಬೇಕಾಗತ್ತೆ. ನೋಡಿ, ಆರ್ಮೋಲ್ ಶೇಪ್ ಕೊಡಬೇಕಾಗುತ್ತೆ ನಮಗೆ. ನೋಡಿ, ಈ ಲೈನು ಮಿಡ್ಲಲ್ಲಿ ನಾವು ಶೇಪ್ನ ಕೊಡಬೇಕು. ಮತ್ತು ಇದೆಷ್ಟು ಕ್ರಾಸ್ ಹೋಗಿದೆಯೋ ಅಷ್ಟಕ್ಕೆ ನಾನು ಫಸ್ಟು ಒಂದು ಸ್ಟ್ರೈಟ್ ಲೈನ್ನ ಹಾಕೊಳ್ತೀನಿ. ಈ ರೀತಿ ನೋಡಿ, ಸ್ಕೇಲ್ನ ಈ ರೀತಿ ಇಟ್ಟಾಗ ನಮಗೆ ಎಷ್ಟು ಕ್ರಾಸ್ ಹೋಗ್ತಿದೆ ಅಂತ ಗೊತ್ತಾಗುತ್ತೆ. ನೋಡಿ, ಸ್ಕೇಲಲ್ಲಿ ಸ್ಟ್ರೈಟಾಗಿ ನಾವು ಇಟ್ಕೋಬೇಕಾಗುತ್ತೆ. ಈ ರೀತಿ ಎಷ್ಟು ಕ್ರಾಸ್ ಹೋಗಿದೆಯೋ ಅಷ್ಟಕ್ಕೆ ಒಂದು ಲೈನ್ನ ಹಾಕೊಳ್ಳೋಣ. ಕಾಣಿಸ್ತಿದೆಯಾ ನಿಮ್ಮ ಲೈನು? ಎಸ್, ಪರ್ಫೆಕ್ಟ್ ಕಾಣಿಸ್ತಿದೆ. ಈಗ ನೋಡಿ, ಫ್ರೆಂಚ್ ಕ್ರಾಸ್ ಸ್ಕೇಲ್ನ ಪ್ಲೇಸ್ ಮಾಡ್ತೀನಿ ನಾನಿಲ್ಲಿ. ಇದನ್ನ ನೀಟಾಗಿ ಸೆಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಸೆಟ್ ಮಾಡಬೇಕಾದ್ರೆ ಇದರ ಮಿಡ್ಲಿಗೆ ಬರಲಿ, ಮತ್ತು ಇಲ್ಲೂ ಕೂಡ ಮ್ಯಾಚ್ ಆಗಬೇಕು. ಅದನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ. ಈ ರೀತಿ ಆಗುತ್ತಾ ನೋಡಿಕೊಂಡು ಆ ಕಡೆಗೆ ನಾವು ಶೇಪ್ನ ಕೊಡೋಣ. ನೋಡಿ, ನೋಡಿ, ನಾನು ಇಲ್ಲಿ ಸ್ಕೇಲ್ನ ಚೇಂಜ್ ಮಾಡ್ತಾ ಇದ್ದೀನಿ. ನಮಗೆ ಆರ್ಮೋಲ್ ಅನ್ನೋದು ಪರ್ಫೆಕ್ಟಾಗಿ ಶೇಪ್ ಬರಬೇಕು. ಇಲ್ಲಾಂದರೆ ಫ್ರಂಟಲ್ಲಿ ನಮಗೆ ನೀಟಾಗಿ ಆರ್ಮೋಲ್ ಹತ್ರ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ನೀಟಾಗಿ ನೋಡಿ ನಾವು ಶೇಪ್ನ ಕೊಡೋಣ. ನೋಡಿ, ಇಲ್ಲಿ ಪಾಯಿಂಟ್ ಬರದಿರೋ ಥರ ನೋಡ್ಕೊಳ್ಳಿ. ನೋಡಿ, ಈ ರೀತಿ ಶೇಪ್ನ. ಕ್ಲಿಯರ್ ಆಯ್ತಲ್ಲ? ಇದನ್ನು ಸ್ಟ್ರೈಟ್ ಹೇಗಿದೆಯೋ ಅದೇ ರೀತಿ ಶೇಪ್ನ, ರೌಂಡ್ ಶೇಪ್ನ ಡ್ರಾ ಮಾಡ್ಕೊಳ್ಳೋಣ. ಇಷ್ಟು ಆರ್ಮೋಲ್ ಶೇಪು. ಈಗ ಇದನ್ನು ಆರ್ಮೋಲ್ನ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ, ನೋಡಿ, ಆರ್ಮೋಲ್ನ ಕಟ್ ಮಾಡ್ಕೊಂಡಿದ್ದಾಯಿತು. ಇನ್ನೊಂದ್ಸಲ ನಾನು ಸ್ಟಾರ್ಟ್ ಮಾಡ್ಕೊಳ್ತೀನಿ. ಸೈಡ್ಸ್ ಫಿಟ್ಟಿಂಗ್ ಓಕೆನಾ ಅಂತ ನೋಡಿ. ನಮಗೆ ಸೈಡ್ ಫಿಟ್ಟಿಂಗ್ ಅನ್ನೋದು ಕರೆಕ್ಟಾಗಿ ಬರ್ತಿದೆ. ಇಷ್ಟು ಕಟ್ ಮಾಡಿದ್ದಾದಮೇಲೆ ಈಗ ಪ್ರಿನ್ಸಸ್ ಕಟ್ ಶೇಪ್ನ ಕೊಡ್ತೀನಿ. ಪ್ರಿನ್ಸಸ್ ಕಟ್ ಶೇಪ್ನ ಕೊಡೋದಕ್ಕೆ ಇಲ್ಲಿಂದ 3/4 ಇಂಚು, ಇದು 42 ಚೆಸ್ಟ್ ಮೆಜರ್ಮೆಂಟ್ ಆಗಿರೋದ್ರಿಂದ 3/4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನಿಲ್ಲಿ. ನೋಡಿ, 3/4 ಇಂಚಿಗೆ ಮಾರ್ಕ್ ಮಾಡಿದ್ದಾದಮೇಲೆ ಇಲ್ಲಿಂದ ಮಿಡ್ಲಿಗೆ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ 1/4 ಇಂಚ್ ಮೇಲಕ್ಕೆ ನೋಡಿ, ಈ ರೀತಿ 1/4 ಇಂಚ್ ಮೇಲಕ್ಕೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ಕೋಬೇಕಾಗತ್ತೆ. ಈಗ ಫ್ರೆಂಚ್ ಆರ್ಮೋಲ್ ಸ್ಕೇಲ್ನ ಯೂಸ್ ಮಾಡಿ ಡಾಟ್ನ ನೋಡಿ ಕರೆಕ್ಟಾಗಿ ನಮಗೆ ಸೆಟ್ ಆಗಬೇಕು. ಇಲ್ಲಿ ನಾವೇನು 3/4 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀವೋ 3/4 ಇಂಚು ಪ್ಲಸ್ ಇಲ್ಲಿರೋ 1/4 ಇಂಚು ಇಲ್ಲಿರೋ ನೋಡಿ, ಈ ರೀತಿ ನೀಟಾಗಿ ನಾವು ಸೆಟ್ ಮಾಡ್ಕೊಳ್ತಾ ಒಂದು ಲೈನ್ನ ಡ್ರಾ ಮಾಡ್ಕೊಳ್ತೀನಿ ನಾನಿಲ್ಲಿ. ನೋಡಿ, ಕರೆಕ್ಟಾಗಿ ಈ ರೀತಿ ಪಾಯಿಂಟ್ ನಮಗೆಲ್ಲೂ ಬರಬಾರ್ದು. ಆ ರೀತಿ ನಾವು ನೋಡಿ ಕರೆಕ್ಟಾಗಿ ಒಂದೇ ಸಲ ನಮಗೆ ಶೇಪ್ ಅನ್ನೋದು ಬಂದ್ಬಿಡ್ತು. ಈಗ ಶೇಪ್ ಪ್ರಕಾರ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ನಿಮ್ಗೆ ಇಲ್ಲಿ ಶೇಪ್ ಕರೆಕ್ಟಾಗಿ ಬಂದಿಲ್ಲ ಅಂದರೆ ಏನಾಗುತ್ತೆ ಗೊತ್ತಾ, ನಮಗೆ ಚೆಸ್ಟ್ ಹತ್ರ ಇಲ್ಲಿ ಟ್ರಿಂಕಲ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇಲ್ಲಿ ನಾವು ನೀಟಾಗಿ ಸೆಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ನೀಟಾಗಿ ನಮಗೆಲ್ಲೂ ಪಾಯಿಂಟ್ ಬರದೇ ಇರೋ ಥರ ನೀಟಾಗಿ ರೀತಿ ಸೆಟ್ನ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡಿ, ನೋಡಿ ನಮಗೆಲ್ಲೂ ಪಾಯಿಂಟು ಬರಬಾರ್ದು. ಆ ರೀತಿ ನೀಟಾಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ.
ಈಗ ನೋಡಿ ಈ ಒಂದು ನಾವೇನು ಮೈನಸ್ ಮಾಡಿದ್ದೀವೋ ಸೇಮ್ ಅದನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದ್ಸಲ ನಮಗೆ ಮ್ಯಾಚ್ ಆಗುತ್ತಾ ಚೆಕ್ ಮಾಡ್ಕೊಳ್ಳೋಣ. ಅಫೆಕ್ಸ್ ಟು ಅಫೆಕ್ಸ್ ಮ್ಯಾಚ್ ಆಗಬೇಕಲ್ಲ. ನೋಡಿ ಅಫೆಕ್ಸ್ ಪಾಯಿಂಟ್ ನಿಮಗೆ ಸ್ವಲ್ಪ ಡಾರ್ಕ್ ಮಾಡ್ಕೊಳ್ಳಿ. ಅಫೆಕ್ಸ್ ಟು ಅಫೆಕ್ಸು ಸೆಟ್ ಆಗುತ್ತಾ ಚೆಕ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ನೋಡಿ ನಮಗೆ ಎಷ್ಟು ವೇರಿಯೇಷನ್ ಬರ್ತಿದೆ. ನೀಟಾಗಿ ನಾವು ಸೆಟ್ ಮಾಡ್ಕೋಬೇಕು. ನಿಮಗೆ ಪರ್ಫೆಕ್ಟ್ ಆಗಬೇಕು ಅಂದರೆ ಪ್ರತಿಯೊಂದು ಪಾಯಿಂಟ್ ಕೂಡ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ನಮಗಿಷ್ಟು ಎಕ್ಸಸ್ ಬರ್ತಿದೆ. ಇದನ್ನ ನಾನಿಲ್ಲಿ ಕಟ್ ಮಾಡ್ತೀನಿ. ಕ್ಲಿಯರ್ ಆಯ್ತಲ್ಲ. ಈಗ ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ. ಮೇಲಿಂದನೇ ಚೆಕ್ ಮಾಡ್ಕೊಳ್ತೀನಿ ನಾನು. ನೋಡಿ ನೀಟಾಗಿ ರೀತಿ ಅಫೆಕ್ಸ್ ಟು ಅಫೆಕ್ಸ್ ಮ್ಯಾಚ್ ಆಗಬೇಕು. ಅಫೆಕ್ಸ್ ಟು ಅಫೆಕ್ಸ್ ನೋಡಿ ನೀಟಾಗಿ ಮ್ಯಾಚ್ ಆಗ್ತಿದೆ. ಇಲ್ಲಿಂದ ಕೆಳಗಡೆಗೆ ಚೆಕ್ ಮಾಡ್ಕೊಳ್ಳೋಣ. ಎಲ್ಲಿಗೆ ಮ್ಯಾಚ್ ಆಗುತ್ತೋ ಅಲ್ಲಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಅಲ್ಲಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಈ ರೀತಿ. ನೋಡಿ ಇಲ್ಲಿಗೆ ಮ್ಯಾಚ್ ಆಗ್ತಿದೆ. ಮತ್ತು ಇಲ್ಲಿಂದ ಕಂಟಿನ್ಯೂ ಮಾಡ್ತೀನಿ ನಾನು. ನಾವು ನೀಟಾಗಿ ಸೆಟ್ ಮಾಡ್ಕೊಳ್ಳೋಣ. ನಮಗೆ ಹೆಚ್ಚು ಕಡಿಮೆ ಬರಲ್ಲ. ಪ್ರಿನ್ಸೆಸ್ ಕಟ್ ಅಟ್ಯಾಚ್ ಮಾಡ್ಬೇಕಾದ್ರೆ ನಮಗೆ ಹೆಚ್ಚು ಕಡಿಮೆ ಬರಲ್ಲ. ಆ ರೀತಿ ನಮಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕಂದ್ರೆ ನಾವು ಕರೆಕ್ಟಾಗಿ ಕಟ್ ಮಾಡ್ಕೊಂಡಿರಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ, ನೋಡಿ ಇಲ್ಲಿಂದ ಇಲ್ಲಿಗೆ, ನೋಡಿ ಇಲ್ಲಿ ನಮಗೆ ಎಷ್ಟು ವೇರಿಯೇಷನ್ ಬರ್ತಿದೆ ಅಂತ ನೋಡಿ. ಈಗ ನಾವೇನು ಮಾಡಬೇಕು ನೋಡಿ, ಇಲ್ಲಿಂದ ಇಲ್ಲಿಗೆ ನೀಟಾಗಿ ಸೆಟ್ನ ಮಾಡ್ಕೋಬೇಕಾಗತ್ತೆ. ಓಕೆನಾ? ಪಾಯಿಂಟ್ ಬರಬಾರ್ದು. ನೋಡಿ ನಮಗೆ ನೀಟಾಗಿ ಸೆಟ್ ಆಯಿತು. ಒಂದು 1/4 ಇಂಚು ಹೆಚ್ಚು ಕಡಿಮೆ ಬರುತ್ತೆ. ನಾನಿಲ್ಲಿ ಸ್ಟ್ರೈಟಾಗಿ ಲೈನ್ನ ಹಾಕೊಂಡೆ. ಇನ್ನೊಂದ್ಸಲ ಚೆಕ್ ಮಾಡಿಬಿಡ್ತೀನಿ ನಾನು. ಪ್ರಿನ್ಸೆಸ್ ಕಟ್ಟು ಅಫೆಕ್ಸ್ ಟು ಅಫೆಕ್ಸು. ಇಲ್ಲಿ ಫ್ರಂಟಲ್ಲಿ ಸ್ವಲ್ಪ ಮೈನಸ್ ಆದರೂ ಪರವಾಗಿಲ್ಲ, ಸೈಡಲ್ಲಿ ಮೈನಸ್ ಆಗದೆ ಇರೋ ಥರ ನೋಡ್ಕೋಬೇಕಾಗುತ್ತೆ. ನೋಡಿ ಈಗ ನನಗಿದು ಕರೆಕ್ಟ್ ಲೈನು. ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ. ಫ್ರಂಟ್ ನೋಡಿ ಇಲ್ಲಿಂದ ಇಷ್ಟು ಪ್ರಿನ್ಸೆಸ್ ಕಟ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿತ್ ಕ್ಯಾಲ್ಕುಲೇಷನ್ ನಿಮಗೆ ಕರೆಕ್ಟಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ವೀಡಿಯೋ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವು ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಈಗ ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ಈಗ ಇದಕ್ಕೂ ಅಷ್ಟೇ ಹಾಫ್ ಇಂಚಿಗೆ ಮಾರ್ಕ್ನ ಮಾಡ್ಕೊಳ್ಳೋಣ. ಹಾಫ್ ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಬರ್ತೀನಿ ನಾನು. ನೋಡಿ ಹಾಫ್ ಇಂಚಿಗೆ ನಾನು ಇಲ್ಲಿ ಮಾರ್ಕ್ನ ಮಾಡಿದ್ದೀನಿ. ನಾನು ಇಲ್ಲಿಂದ ಫುಲ್ ತೊಗೊಂಡಿದ್ದೀನಿ. ಈಗ ಮೆಜರ್ಮೆಂಟ್ ಮಾಡ್ತೀನಿ, ಎಷ್ಟು ಬರುತ್ತೆ ನೋಡೋಣ. ಆಗಲೇ ಸ್ವಲ್ಪ ಜರದಂಗಿತ್ತಲ್ಲ, ಸೊ ಹಾಗಾಗಿ ಆಗಲೇ ಮೆಜರ್ಮೆಂಟ್ ಕರೆಕ್ಟಾಗಿ ಬಂದಿರಲ್ಲ. ಸೊ ಹಾಗಾಗಿ ನಾನಿಲ್ಲಿ ಮೆಜರ್ಮೆಂಟ್ ಇವಾಗ ಚೆಕ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ ಹೋಗುತ್ತೆ. ನಾನು 11.5 ಬರ್ತಿದೆ. ಅದರಲ್ಲಿ 1.5 ಇಂಚು ಇಲ್ಲಿ ಮಾರ್ಜಿನ್ ಹೋಗುತ್ತೆ. ನನಗೆ ರೆಡಿ ಅನ್ನೋದು 10 ಇಂಚಸ್ ಬರುತ್ತೆ. 10 ಇಂಚಸ್ ನಂಗೆ ಆರ್ಮೋಲು ಸಾಕಾಗುತ್ತೆ. ಸೊ ಇಷ್ಟು ಬ್ಯಾಕಲ್ಲಿ ಒಂದ್ಸಲ ಚೆಕ್ ಮಾಡೋದಾದರೆ ಎಷ್ಟು ಬರುತ್ತೆ ಚೆಕ್ ಮಾಡ್ಕೊಳ್ಳೋಣ. ಹಾಫ್ ಇಂಚು ಸ್ಟಿಚಿಂಗ್ ಮಾರ್ಜಿನ್ಗೆ ಬಿಟ್ಟು ನಾನು ಮೆಜರ್ಮೆಂಟ್ ಮಾಡ್ಕೊಳ್ತೀನಿ. ನೋಡಿ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಸೇಮ್. ನೋಡಿ ನಮಗೆ 9.5 ಬೇಕು. ಬ್ಯಾಕಲ್ಲಿ 9.5, ಫ್ರಂಟಲ್ಲಿ 10 ನಮಗೆ ರೆಡಿ ಅನ್ನೋದು ಬೇಕಾಗುತ್ತೆ. ಸೊ ಇಷ್ಟಕ್ಕೆ ಸ್ಲೀವ್ಸ್ನ ನಾನು ಕಟ್ ಮಾಡ್ಕೊಳ್ತೀನಿ. ನಮಗೆ ರೆಡಿ ಬೇಕಾಗಿರೋ ಸ್ಲೀವ್ ಲೆಂತ್ ಬಂದು ನೋಡಿ, ನಾನು ಫೋಲ್ಡಿಂಗಲ್ಲಿ ತೊಗೊಂಡಿದ್ದೀನಿ ಪೇಪರ್ನ. ಸೊ ಇಲ್ಲಿ ನಮ್ಗೆ ರೆಡಿ ಬೇಕಾಗಿರೋದು 9.5, 1 ಇಂಚು ಸೇರಿಸ್ಕೊಂಡು ನಾನು 10.5ಗೆ ಒಂದು ಮಾರ್ಕಿಂಗ್ನ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಒಂದು ಹಾಫ್ ಇಂಚಿನ 3/4 ಇಂಚಷ್ಟು ಮಾರ್ಜಿನ ಬಿಡ್ತೀನಿ ನಾನು. ಇಷ್ಟು ಮಾರ್ಜಿನ ಬಿಟ್ಟು ನಾನು ಇದನ್ನು ಕೌಂಟ್ ಮಾಡ್ಕೊಳ್ತೀನಿ. ನೋಡಿ ನನಗೆ ಬೇಕಾಗಿರೋದು ರೆಡಿ 9.5 ಇಂಚು. ನಾನು 1 ಇಂಚಿನ ಸೇರಿಸ್ಕೊಂಡು 10.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲೂ ಸೇಮ್ 10.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ಇಲ್ಲಿಗೆ ಇಲ್ಲೂ ಕೂಡ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ನೀಟಾಗಿ ಸ್ಟ್ರೈಟ್ ಲೈನ್ನ ನಾನು ಡ್ರಾ ಮಾಡ್ಕೊಳ್ತೀನಿ. ಈಗ ನಾವು ಕ್ಯಾಪ್ ಡೌನಿಂಗ್ ತೊಗೋಬೇಕಲ್ವ, ಸ್ಲೀವ್ ಡೌನಿಂಗ್ ಎಷ್ಟು ತೊಗೋಬೇಕು ಅಂತ. ನಮ್ಮ ಒಂದು ಚೆಸ್ಟಿಗೆ ನೋಡಿ 42 / 10 ಮಾಡಿಕೊಂಡ್ರೆ ನಮಗೆ 4.2 ಬರುತ್ತೆ. ನಾನಿಲ್ಲಿ 4 ಇಂಚಷ್ಟೇ ತೊಗೊಳ್ತೀನಿ. 4 ಇಂಚಷ್ಟೇ ತೊಗೊಳ್ತೀನಿ. ಸ್ಲೀವ್ ಡೌನಿಂಗ್ಗೆ 4 ಇಂಚಿಗೆ ಒಂದು ಮಾರ್ಕ್ನ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೊಳ್ಳೋಣ. ಇಷ್ಟಾದಮೇಲೆ ನೋಡಿ ಇಲ್ಲಿಂದ 1.5 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 1.5 ಇಂಚಿಗೆ ಒಂದು ಮಾರ್ಕ್ ಮಾಡಿದ್ದಾದಮೇಲೆ ಇಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ನಮ್ಗೆ ಎಷ್ಟು ಬೇಕು, ಫ್ರಂಟಲ್ಲಿ ಬಂದು 10 ಇಂಚ್ ಬೇಕು,
ಬ್ಯಾಕಲ್ಲಿ ಬಂದು 9.5 ಇಂಚ್ ಬೇಕು ನೋಡಿ. ಇಲ್ಲಿ 10 ಇಂಚ್ ಬರೋ ಥರ ನಾನು ಇಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಮಾರ್ಕ್ನ ಮಾಡಿಕೊಂಡು ನಾನು ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ನೋಡಿ ಶೇಪ್ನ ಡ್ರಾ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿಂದ ಈ ರೀತಿ ಶೇಪ್ನ ಕೊಡ್ತಿದ್ದೀನಿ. ಕ್ಲಿಯರ್ ಆಯ್ತಲ್ಲ? ಈ ರೀತಿ ಶೇಪ್ನ ಸ್ಲೀವ್ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ಇಲ್ಲಿ ಸ್ವಲ್ಪ ರೌಂಡಾಗಿ ಕೊಟ್ಕೊಳ್ಳಿ. ಈ ರೀತಿ ಕಾಣಿಸ್ತಿದೆಯಾ ನಿಮಗೆ? ಸ್ವಲ್ಪ ರೌಂಡಾಗಿ ಕೊಟ್ಟು ಶೇಪ್ನ ಈ ರೀತಿ ಡ್ರಾ ಮಾಡ್ಕೊಳ್ಳಿ. ಇವಾಗ ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ. ನಮಗೆ ಬ್ಯಾಕಲ್ಲಿ 9.5 ಇಂಚ್ ಬೇಕು, ಫ್ರಂಟಲ್ಲಿ 10 ಇಂಚ್ ಬೇಕು. 9.5 ಇಂಚ್ ಎಲ್ಲಿಗೆ ಬರುತ್ತೆ ಅಂತ ಚೆಕ್ ಮಾಡ್ಕೊಳ್ತೀನಿ ನಾನು. ಇದು ಬ್ಯಾಕ್ ಮಾರ್ಕಿಂಗ್ ಅಲ್ವಾ, ಹಾಗಾಗಿ ನೋಡಿ 9.5 ಇಂಚು ಇಲ್ಲಿಗೆ ಬರ್ತಿದೆ. ಇಲ್ಲಿಗೆ ಮಿಡ್ಲಿಗೆ ಒಂದು ಫೋಲ್ಡ್ ಮಾಡ್ಕೊಳ್ತೀನಿ. ನಾವು ಡಿಫ್ರೆಂಟಾಗಿ ಬೇರೆ ಥರ ಎಲ್ಲ ಸ್ಲೀವ್ಸ್ನ ಕಟ್ ಮಾಡ್ಕೋಬೋದು. ನೋಡಿ ಇಲ್ಲಿಂದ ಫ್ರಂಟು ಸ್ಲೀವ್ ಶೇಪ್ನ 1/2 ಇಂಚ್ ಮಾರ್ಜಿನ್ಗೆ ನಾನು ಇಲ್ಲಿ ಕೊಡ್ತಿದ್ದೀನಿ. ನೋಡ್ತಿರ್ಬೋದು ನೀವು ಈ ರೀತಿ. ಈಗ ನಮಗೆ ಫ್ರಂಟ್ ಎಷ್ಟು ಬೇಕು ಚೆಕ್ ಮಾಡ್ಕೊಳ್ಳಿ. ಫ್ರಂಟು ಬೇಕಾಗಿರೋದು ನಮಗೆ 10 ಇಂಚು. ಫ್ರಂಟ್ ಮಾರ್ಕಿಂಗ್ನ ಚೆಕ್ ಮಾಡ್ಕೊಳ್ಳೋಣ. ಇಲ್ಲಿ ನೋಡಿ ಫ್ರಂಟ್ ಮಾರ್ಕಿಂಗ್ ಚೆಕ್ ಮಾಡ್ಕೋಬೇಕಾದ್ರೆ ನಾವು ಸ್ಟಿಚಿಂಗ್ ಮಾರ್ಜಿನ ಬಿಟ್ಟು ಚೆಕ್ ಮಾಡ್ಕೊಳ್ಳೋಣ. ನೋಡಿ ಫ್ರಂಟ್ ಮಾರ್ಜಿನ್ಗೆ ನಮಗೆ ಸ್ಟಿಚಿಂಗ್ ಮಾರ್ಜಿನು ಇದಾಗಿರುತ್ತೆ. ಇಲ್ಲಿ ಚೆಕ್ ಮಾಡ್ಕೊಳ್ತೀನಿ ನಾನು ಫ್ರಂಟ್ಗೆ. ನೋಡಿ ಆವಾಗ ನಮಗೆ ಪ್ರಾಪರಾಗಿ ನಾನು 1/2 ಇಂಚ್ ಮಾರ್ಜಿನ್ನು ನಾನು ಬ್ಯಾಕಲ್ಲೆಲ್ಲ ಬ್ಯಾಕು ಫ್ರಂಟು ಚೆಕ್ ಮಾಡ್ಕೊಂಡಿದ್ದಲ್ಲ, ಸೇಮ್ 1/2 ಇಂಚ್ ಮಾರ್ಜಿನ್ನ ನಾನು ಇಲ್ಲಿ ಚೆಕ್ ಮಾಡ್ಕೊಳ್ತೀನಿ. ನಮಗೆ 10 ಇಂಚ್ ಬೇಕಲ್ವಾ, 10 ಇಂಚು ನೋಡಿ ನಮಗೆ 10 ಇಂಚು ಇಲ್ಲಿಗೆ ಬರುತ್ತೆ. ಬ್ಯಾಕಲ್ಲಿ 1/2 ಇಂಚ್ ಮಾರ್ಜಿನ್ ಅಂದರೆ ನಮಗೆ ನಾನು ಡಾಟ್ ಇಡ್ತಾ ಇದ್ದೀನಿ ನಿಮಗೆ ಮಾರ್ಜಿನ್ಗೋಸ್ಕರ. ನೋಡಿ ಇಲ್ಲಿ ಬರುತ್ತೆ ನಮಗೆ ಬ್ಯಾಕ್, ಇಲ್ಲಿ ಜಾಯ್ನ್ ಆಗುತ್ತೆ. ಬ್ಯಾಕುದು ಫ್ರಂಟುದು ಕೂಡ ಇಲ್ಲಿ ಜಾಯ್ನ್ ಆಗುತ್ತೆ. ಈ ಮೆಥಡಲ್ಲಿ ನೀವು ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡಿ ನಿಮಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತಾ ಇಲ್ವಾ ಅಂತ. ಬ್ಯಾಕಲ್ಲಿ ನಮಗೆ ಬೇಕಾಗಿರೋದು 9.5 ಇಂಚ್ ನೋಡಿ ಇಲ್ಲಿಗೆ ಬಂದಿದೆಯಲ್ಲ. ಈಗ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ ನಾನು. ಮಿಡ್ಲಿಗೆ ಮಾರ್ಕ್ ಮಾಡಿಕೊಂಡು ನಾನು ಶೇಪ್ನ ಕೊಡ್ತೀನಿ. ಇಲ್ಲಿಂದ ಮಿಡ್ಲಿಗೆ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ 1.5 ಇಂಚು ಎಕ್ಸ್ಟ್ರಾ ಮಾರ್ಜಿನ್ ನೋಡಿ ಈ ರೀತಿ ಸ್ಟ್ರೈಟಾಗಿ ನಾನು ಮಾರ್ಕ್ನ ಮಾಡ್ತೀನಿ. ಹ್ಯಾಂಡ್ ಲೂಸ್ ಎಷ್ಟು ಬೇಕು ಚೆಕ್ ಮಾಡ್ಕೊಳ್ಳಿ. ಇವರಿಗೆ ಹ್ಯಾಂಡ್ ಲೂಸ್ ಬೇಕಾಗಿರೋದು 11, ಅದರಲ್ಲಿ ಅರ್ಧ ಅಂದರೆ ನಮಗೆ 5.5 ಬರುತ್ತೆ. 5.5ಗೆ ಒಂದು ಮಾರ್ಕ್ನ ಮಾಡ್ತೀನಿ. ಎಕ್ಸ್ಟ್ರಾ ಮಾರ್ಜಿನ್ ಬಂದು 1.5 ಇಂಚು. ಈಗ ನೋಡಿ ಈ ಮಿಡ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕೋರಿ. ಸೊ ಎಕ್ಸ್ಟ್ರಾ ಮಾರ್ಜಿನ್ಗೆ ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕೊಂಡಿದ್ದಾದಮೇಲೆ ಈಗ ನೋಡಿ ಶೇಪ್ ಅನ್ನೋದು ನಮ್ಗೆ ಬ್ಯಾಕ್ ಇದಲ್ವಾ, ಈ ರೀತಿ ಬರುತ್ತೆ. ಫ್ರಂಟು ಈ ರೀತಿ ಬರುತ್ತೆ. ಈಗ ಇದನ್ನು ನಾನು ಕಟ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ ಇದು ಎಷ್ಟು ಕ್ರಾಸ್ ಹೋಗಿದೆಯೋ ಅಷ್ಟು ಕ್ರಾಸ್ಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ? ಇದನ್ನು ಶೇಪ್ ಕೊಡೋಣ ಈ ರೀತಿ. ಇದು ಕೂಡ ಅಷ್ಟೇ, ಎಷ್ಟು ಕ್ರಾಸ್ ಹೋಗಿದೆಯೋ ಅಷ್ಟು ಕ್ರಾಸ್ ನಾನು ಲೈನ್ ಆಲ್ರೆಡಿ ಹಾಕೊಂಡಿದ್ದೀನಿ. ಚೆಕ್ ಮಾಡ್ಕೊಳ್ಳಿ ಎಷ್ಟು ಕ್ರಾಸ್ ಹೋಗ್ತಿದೆಯೋ ಅಷ್ಟು ಕ್ರಾಸ್ ನಾನು ಲೈನ್ನ ಹಾಕೊಂಡಿದ್ದೀನಿ. ಇಲ್ಲಿ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡಿ ಶೇಪ್ನ ಕೊಟ್ಕೊಳ್ಳಿ ಈ ರೀತಿ. ಇಷ್ಟು. ಈಗ ನಾನು ಇದನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ. ನೋಡಿ ನಮ್ಮ ಸ್ಲೀವ್ ಅನ್ನೋದು ಹೀಗೆ ರೆಡಿಯಾಗಿದೆ. ಈಗ ಫ್ರಂಟು ನೋಡಿ ಮಿಡ್ಲಿಗೆ ಮ್ಯಾಚ್ ಹಾಕ್ಕೊಳ್ಳಿ. ಫ್ರಂಟು ನೋಡಿ ಇಲ್ಲಿಂದ ನೀಟಾಗಿ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರಂಟ್ ಶೇಪ್ನ. ಇಲ್ಲಿ ಈ ರೀತಿ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೀನಿ. ನೋಡಿ ನಮಗೆ ಸ್ಲೀವ್ಸ್ ಅನ್ನೋದು ಈ ರೀತಿ ಬರುತ್ತೆ. ಇದು ಫ್ರಂಟು, ಇದು ಬ್ಯಾಕ್, ಇಷ್ಟು ಸ್ಲೀವ್ಸ್ ಕಟ್ಟಿಂಗು. ಈಗ ನಾನು ಇದನ್ನು ಬಟ್ಟೆ ಮೇಲೆ ಹಾಕೊಂಡು ಕಟ್ ಮಾಡ್ಕೊಳ್ತೀನಿ. ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ನನಗೆ ಸ್ಟಿಚಿಂಗಿಗೆ 1/2 ಇಂಚ್ ಮಾರ್ಜಿನು ಕಂಪಲ್ಸರಿ ಬಿಡಬೇಕು. ಇದಕ್ಕೂ ಅಷ್ಟೇ ಸ್ಟಿಚಿಂಗ್ ಮಾರ್ಜಿನು ಕಂಪಲ್ಸರಿ ಬಿಡಿ. ಟೇಪ್ನ ರಿಮೂವ್ ಮಾಡಿಬಿಡ್ತಾ ಇದ್ದೀನಿ ನಾನು. ಸ್ಟಿಚಿಂಗ್ ಮಾರ್ಜಿನಲ್ಲಿ ಎಷ್ಟು ಇದನ್ನು ಕ್ಲಾತ್ ಮೇಲೆ ಹಾಕೊಂಡು ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ನೋಡಿ ಈಗ ಲೈನಿಂಗ್ ಮೇಲೆ ನಾನು ಕ್ಲಾತ್ನ ಒಂದು ಪೇಪರ್ನ ಹಾಕ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಓಪನ್ ಸೈಡು ನಾವು ಬ್ಯಾಕ್ ಓಪನ್ ಇಡ್ತಾ ಇರೋದಕ್ಕೆ ಓಪನ್ ಸೈಡು ಬ್ಯಾಕಿಗೆ ಬರೋ ಥರ ನೋಡ್ಕೋಬೇಕು. ಫ್ರಂಟ್ ಸೈಡ್ ಕ್ಲೋಸಿಂಗ್ ಥರ ನೋಡಿಕೊಂಡು ಹೆಂಗಿದೆಯೋ ಮಾರ್ಕಿಂಗ್ ಅದರ ಪ್ರಕಾರ ನಾನು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸ್ಲೀವ್ಸು ಆ್ಯಸ್ ಇಟ್ ಈಸ್ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಸ್ ಇಟ್ ಈಸ್ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ 1/2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ.
ಸೊ ಫ್ರಂಟು ಯಾವುದು ಅಂತ ನೋಡ್ಕೊಳ್ಳಿ ಸ್ಲೀವ್ಸಲ್ಲಿ. ಈಗ ಮಾರ್ಕಿಂಗ್ ಪ್ರಕಾರ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮಗೆ 1 ಮೀಟ್ರ್ ಲೈನಿಂಗ್ ಇದ್ದರೂ ಸಾಕು. 42 ಸೈಜ್ಗೆ ನಾವು ಬ್ಲೌಸ್ನ ಕಟ್ ಮಾಡ್ಕೋಬೋದು. ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಕರೆಕ್ಟಾಗಿ ಅಫೆಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳಿ. ಡಾಟ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ಸೊ ಇಷ್ಟು ಕಟ್ಟಿಂಗು. ಸೊ ಇದನ್ನು ನಾನು ನೆಕ್ ನೋಡಿ, ನೀವು ಈ ಥರ ನೆಕ್ ಕಟ್ ಮಾಡಿಲ್ಲ ಅಂದರೆ ಪೇಪರಲ್ಲಿ ಡ್ರಾಫ್ಟಿಂಗ್ ಮಾಡ್ಬೇಕಾದ್ರೆ ನೀವು ಯಾವ ನೆಕ್ ಶೇಪ್ ಬೇಕೋ ಆ ನೆಕ್ ಶೇಪ್ನ ನೀವು ಬ್ಲೌಸಲ್ಲಿ ಕಟ್ ಮಾಡ್ಕೋಬೋದು. ಒಂದೇ ಸೈಜ್ ಬ್ಲೌಸು ನಂಗೆ 4-5 ಕೊಟ್ಟಿದ್ದಾರೆ. ಅವರಿಗೆ ಪೇಪರ್ ಒಂದು ಸಲ ಕಟ್ಟಿಂಗ್ ಮಾಡ್ಕೊಂಡ್ಮೇಲೆ ಅದ್ರ ಮೇಲೆ ನಾನು ಟ್ರೇಸ್ ಮಾಡ್ಕೋಬೋದು ಅಂತ ನಾನು ನೆಕ್ನ ಕಟ್ ಮಾಡಿಲ್ಲ. ಈ ರೀತಿ ನೋಡಿ ಮೇಯ್ನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸ್ಟಿಚಿಂಗ್ ವಿಡಿಯೋ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.